ಎಲ್ಲೋ ಅಲ್ಲಪ್ಪ ಇಷ್ಟು ಬಿರಿಬಿರಿನ ಎಲ್ಲಿ ಹೊಂಟಿ ಇಷ್ಟೊಂದು ರೆಡಿ ಆಗಿ ಯಾವತ್ತೊಂದು ಟವೆಲ್ಲ ಒಂದು ಲುಂಗಿ ಸುತ್ಕೊಂಡು ಹೊಲ್ದಾಗ ದುಡ್ಯಾಕ ಹೋಗವ ಏನಿದ್ ಸಮಾಚಾರ ಹಾ ಅಲ್ರಿ ನೀವ್ ಬರೀ ನನಗೆ ದುಡ್ಡು ಹೇಳ್ತೀರೇನ್ರಿ ಅದಕ್ಕ ಸ್ವಲ್ಪ ಟಿಪ್ ಟಾಪ್ ಆಗಿ ಒಂದ್ ರೌಂಡ್ ಹೋಗಿ ಬರ್ಬೇಕಂತ ಮಾಡ್ತಾನೆ ನೋಡೋಣ ಬೈದೆಷ್ಟು ಮಾರಾಜನಂಗ್ ಕಾಣಕತ್ತೇನ್ ಅಲ್ಲಪ್ಪ ಹಿಂಗೇನ ವಿಶೇಷ ಏನೈತಿ ಹೇಳಿ ನನಗತ್ತ ಹೇಳ ಏನು ವಿಶೇಷ ಇಲ್ರಿ ಹಂಗ ಒಂದಿಟ ಒಂದ್ ತವಾ ಮೆಂಟೇನ್ ಮಾಡ್ಬೇಕಂತೇಳಿ ಹೊಸಾರಿ ಬಾಕೊಂಡ್ ಹೊಂಟೇನ್ರಿ ನನಗೆ ವಿಚಿತ್ರ ಆಗೈತೆ ನೀ ಯಾವತ್ತು ಹೋದವಲ್ಲ ಹಿಂಗ ಅಣ್ಣ ಎಲ್ಲಿಗೇನ್ರಿ ಅವೇಲಿ ಹೋಗಾನೋ ಗೊತ್ತಾಯ್ತ್ಲ ಕೀರ್ತನ್ ಮಾಡಕ್ ಹೋಗ್ಯಾರ ಹೌದ್ರಾ ಅಲ್ಲೇನ ನ್ಯಾಯ ಇರ್ತತ ನ್ಯಾಯ ಹರಿಯಕ್ ಹೋಗ್ಯಾರ ಆಯ್ತ್ರಿ ಒಣ್ಣಿರಿ ನಾವ್ ಒಟ್ಟ ಹೋಗಿ ಬರ್ತೇನೆ ಹೋಗಿಲ್ಲ ಬಿಟ್ಟು ಬಾರಪ್ಪ ಎಷ್ಟು ಚಂದ ಕಾಣಕತ್ತೇನ ನನ್ನ ವೈದ್ನ ಮನಿಗ್ ಬಂದಾಗ ಈ ಮನಿಗ್ ನಾ ಸೊಸೆಯಾಗಿ ಬಂದಾಗ ಇಷ್ಟ ಇದ್ದ ಈಗ ನೋಡು ಎಷ್ಟು ಎದಿ ಮಠ ಬೆಳೆದ್ ನಿಂತಾನ ಅದಕ್ಕ ಅವಾಗ ನಮ್ ತಂಗಿನ ಕೊಟ್ಟು ಮದ್ವಿ ಮಾಡ್ಬೇಕು ಅಂದಾಗ ಅವರು ಸುಖವಾಗಿರ್ತಾರು ನಾವು ಸುಖವಾಗಿರ್ತೀವಿ ಅದಕ್ಕೆ ಇವತ್ತು ಮನಿಗ್ ಬರ್ಲಿ ಅವ್ರು ಬಂದ್ಮೇಲೆ ಅವ್ನ ಮದ್ವಿ ವಿಚಾರ ಮಾತಾಡಿದ್ರ ನನ್ನ ಮೈದ್ನ ಎಷ್ಟು ಚಂದಾಗಿ ಹೋಗ್ಯಾನ ನನ್ ದೃಷ್ಟಿನ ಬೀಳ್ತೈತಿ ಬರಾನ ಅವಂದ ನಾನು ನೆದ್ರ ತೆಗಿತೇನೆ ಮಧು ಇಲ್ಲೇ ಬರ್ತಂತೇಳಿ ನಿಂದ್ರ ಅಂತ ಹೇಳ ಇನ್ನ ಬರೋವಳ ಬರೀ ಈಕಿದ್ ನನ್ ಕಾಯ್ಸೋದ ಆತ ನಾರೇ ಅದೇ ಟಿಪ್ ಟಾಪ್ ಆಗಿ ರೆಡಿ ಬಂದೇನಿ ಛೇ ಯಾವ ಬರ್ತಾಳೋ ಏನೋ ಅಯ್ಯೋ ಇವ ಬಂದಾನ ಆಲ್ರೆಡಿ ಸರಿ ಬರೋದನ ಆಯ್ತು ಬಂದೆ ಎಷ್ಟೊತ್ತು ಬರೋದು ನಿನ್ ಸಂಬಂಧ ಇಲ್ಲಿ ನಿಂತಾನಿ ನಾನು ಮನ್ಯಾಗ ಏನ್ರಿ ಒಂದ್ಸಲ ಬಂದಿರ್ತೀನಿ ನೀನು ಜಲ್ದಿ ಬರಂಗಿಲ್ಲ ಯಾಕೆ ಆಟ ಸ್ಟ್ರಿಕ್ಟ್ ಇದಾರ ನಿಮ್ ಮನ್ಯಾಗ ಸ್ಟಿಕ್ ಅಂದ್ರ ಹಂಗಲ್ಲ ನಮ್ಮ ವೈನಿಗೆ ಹೇಳಿ ಬಂದಾನಿ ಅವ್ರಿಗೆ ನಾನು ಬಾಳ ಗೌರವ ಕೊಡ್ತೀನಿ ಆಮೇಲೆ ಇಲ್ಲೇ ಕೆಲಸ ಇರ್ತೈತಿ ಹೇಳಿ ಬಂದಾನಿ ಜಲ್ದಿ ಬಾ ಅಂದಾರ ಅವ್ರೆ ತಗಿ ತಗಿ ಏನ್ ಸಿಗೋ ಅಂದ್ರೆ 1 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಸಿಕ್ತಿ ಚಂತರ ಹೊಲ 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 ಬರೇ ಹೊಲ ದುಡಿದೇ ಆಯ್ತು ನಿಂದು ಮತ್ ದುಡಿಯಬೇಕಲ್ಲ ಮತ್ತೆ ದುಡಿಲಿಲ್ಲ ಅಂದ್ರೆ ಹೆಂಗ್ ಇಡ್ತೈತಿ ಹೇಳು ಹೋಗಿ ಹೋಗಿ ನಿನ್ನಂತ ಲವ್ ಮಾಡಿನ್ಲ ನಾ ನೋಡೋ ನೀ ಹಿಂಗ್ ಸಿಟಿಗೆ ಬರ್ಬೇಡ ನಾನ್ ನಿನ್ ಸಂಬಂಧನ ಬಂದಲ್ಲ ಈಗ ಪ್ಲೀಸ್ ಹಂಗೆಲ್ಲ ಮಾಡ್ಬೇಡ ನನ್ ಮತ್ ಬರೀ ಕಾಯ್ಸೋದಾವತ್ತು ಬರೀ ಬೈದ ಮಾಡ್ತಿಲ್ಲ ನೀ ಯವ್ವ ಎಟ್ರಿ ಓದಿದಿ ಅಪ್ಪ ನೀ ಆಯ್ತು ಈಗ ಒಂದ್ ಅರ್ಧ ಕಿಲೋ ಕರಿಲದ ಏನು ಕರ್ಗಾಕ್ ಹೋಗ್ಬೇಡ ಮತ್ತೆ ಏನ್ ಮಾಡುದು ಏನ್ ಮಾಡುದು ಇದನ್ನ ಮಾಡುದನ ಇದನ್ನ ಅಂದ್ರೆ ಮತ್ತೆ ಅದೇ ಇಲ್ಲಿ ಹೊಲ್ದಾಗ ಅಲ್ಲಿ ಹೋಟೆಲ್ದಾಗ ಹಿಂಗ ಭೇಟಿ ಆಗೋದನ್ನ ಮತ್ತೆ ಏನ್ ಮಾಡದ್ ನನಗೆ ಈಗ ಏನ್ ಮಾಡದ ಮತ್ತೆ ಹೇಳ ಏನ್ ಮಾಡುದ ಮದ್ವೆ ಆಗೋದಿಲ್ಲ ನನ್ನ ಈಗ ಮದ್ವಿ ಯಾಕೆ ಬರ್ತತಿಲ್ಲ ನಂಗಿಲ್ಲ ಮತ್ತ ನಮ್ಮ ಅಣ್ಣ ನಮ್ಮ ಮತ್ತಿಗೆ ಒಪ್ಕೋಬೇಕಲ್ಲ ಅವ್ರು ಒಪ್ಕೋಬೇಕು ಅಂದ್ರೆ ನಾ ಬಂದು ಒಪ್ಪಿಸ್ಲೆ ನೋಡು ನೀನ ಚಿಂತೆ ಮಾಡ್ಬೇಡ ನಮ್ಮ ಅಣ್ಣಗ ಹೇಳಿ ತಕೋ ಅವ್ರು ನನ್ ಮಾತ್ ಮೆರಂಗಿಲ್ಲ ಒಪ್ಕೊಂಡ ಒಪ್ಕೋತಾರ ಯಾಕಂದ್ರ ನಾ ಅಂದ್ರ ಅವ್ರಿಗೆ ಪಂಚ ಪ್ರಾಣ ನಾ ಅಂದ್ರ ಅವ್ರಿಗೆ ಜೀವ ಕೇಳಾರ್ದೆ ಏನ್ ಮಾಡ್ತಾರು ನಿನ್ನೊಳ್ಳೆ ಆಳ್ ಇಟ್ಕೊಂಡಾರ ಅವ್ರಿಗೇನು ಕೇಳಾಕ ಹೌದಾ ಸರಿ ಆಯ್ತು ಅಕಸ್ಮಾತ್ ಅವ್ರು ಒಪ್ಕೊಳ್ಳಿಲ್ಲ ಅಂದ್ರ ಹಂಗ್ಯಾಂಗ ಒಪ್ಕೊಳಂಗಿಲ್ಲ ನೀ ಏನ್ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಆದ್ರೆ ಅವ್ರನ್ನ ಒಪ್ಪಿಸಿ ನನ್ ಲಗ್ನ ಆಗಬೇಕು ಇಲ್ಲ ಅಂದ್ರ ನಾ ಬದುಕಿರೋದಿಲ್ಲ ನೋಡ್ ಮಧು ನೀ ಸಾಹಿತ್ನು ಮಾಡ್ತನು ತಂದ್ಬೇಡ ನೀ ಸತ್ತ ನಾವ್ ಉಳಿತನ ಹೇಳು ನಮ್ಮ ಅಣ್ಣ ಮತ್ತ ನಮ್ಮ ಮತ್ತಿಗೆ ಅಂತವ್ರೆಲ್ಲ ಅವ್ರ ನಾವ್ ರೋಗಿ ಒಟ್ಟ ಹಿಂಗ ಆಗೈತ ಏನತ್ತಕೋ ಅವ್ರ ಒಪ್ಕೋತಾರ ನನ್ನ ಸಲುವಾಗಿ ಅವರು ತಮ್ಮ ಜೀವನ ಮುಡಿಕೊಟ್ಟಾರ ನನ್ ಗೊತ್ತೈತಿ ಯಾರೇನ್ ಹೇಳಿದ್ರು ನೀ ನನ್ ಕೈ ಕೊಡುದಿಲ್ಲ ಅಂತ ರಾಜ ಚೆನ್ನಪ್ಪ ಶಂಕರೇಂದ್ರ ರಾಮಂದು ಎಟ್ಟು ಗೊತ್ತಿ ಕುಡ್ದು ನೀವ್ ಎಟ್ ಹೇಳ್ರು ಅವ್ರ ಕೇಳಿಲ್ರಿ ಅವ್ರಿ ಅದೆಲ್ಲ ಕೇಳಲಿಲ್ಲ ಬಿಡ ಯಾರಿಗ್ ನುಕ್ಸಾನ್ ಆಕತಿ ಅದು ಅವ್ರಿಗೆ ನುಕ್ಸಾನ್ ಆಗೋದಿಲ್ಲ ಅವ್ರಿಗೆ ನುಕ್ಸಾನ್ ಆಗುದ್ರ ಅದ್ರ ನಿಮ್ ಮಾತ್ ಕೇಳ್ಬೇಕಾಗಿತ್ರ ಅವ್ರಿ ಕೇಳ್ಬೇಕಾಗಿತ್ತು ಕೇಳಿಲ್ಲ ಒಪ್ಕೊಳ್ಳು ನಾವೇನ್ ಅವ್ರಿಗೆ ಒಳ್ಳೇದ್ ಮಾಡಕ್ ಹೋಗಿದ್ವಿ ಏನ್ ಕೆಟ್ಟದ್ ಮಾಡಕ್ ಹೋಗಿದ್ವಿ ಒಳ್ಳೇದ ಮಾಡಾಕ್ ಹೋಗಿರ್ತೈತ್ರ ಅಲ್ರಿ ಅವ ಮಗ ನೋಡಿ ಶಂಕರ ದೊಡ್ಡ ಹುಡುಗ ನೋಡ್ರಿ ಅವ್ ಸಣ್ಣವ್ರ ಆಮ್ಯಾಗ ಜೋಳ ಭೂಮಿ ಕೊಡ್ತಾನು ನೋಡಿ ಏನ್ ಆದ್ರ ನಾನು ಯಾರ ಮನಿ ಅಣ್ಣ ತಿಂದ ಹಿರಿತಾನ ಮಾಡವಲ್ಲ ನೇರವಾಗಿ ಹಿರಿತಾನ ನಂದ ಶಂಕರಪ್ಪ ಎಷ್ಟು ಪಾಲು ಬರ್ಬೇಕು ರಾಮ್ಯಾಗೂ ಅಷ್ಟ ಪಾಲು ಬರ್ಬೇಕು ರಾಮ್ಯಾಗ ಎಷ್ಟು ರೊಕ್ಕ ಬರ್ಬೇಕು ಶಂಕರಾಗೂ ಅಷ್ಟ ಬರ್ಬೇಕು ಆ ರಾಮ್ಯಾಗ ಏನ್ ಸಿಕ್ಕಾಪಟ್ಟಿ ಜೀವದಾಡ್ತಾವ ನೋಡಿ ಏನ್ ಮಾಡ್ತಾರೆ ಆ ಹೆಂಗಸರ್ನ ಮಾತಾಡ್ಕೊಳಂಗಿಲ್ಲ ಅವ್ನ್ ಹೆತ್ತಿನ ಮಾತಾಡ್ಕೊಳಂಗಿಲ್ಲ ಸರಿಯಾಗಿ ನ್ಯಾಯ ಮಾಡ್ರೆ ಮಾಡ್ಲಿ ಮಾಡ್ಲಿಕ್ಕಂದ್ರ ಬಿಡ್ಲಿ ಅತ್ ನನ್ ಮಾತ ಇನ್ನೊಂದ್ ಮಾತು ಹೇಳ್ಯಾನ ನೀನೋಡಾಗ್ರ ಗೊತ್ತಿ ಕುಡ್ದಿ ಆದ್ರೆ ಏನ್ ಮಾಡುದು ಈಗಿನ ಕಾಲ ಹುಡುಗರ ಹಂಗೆ ಆಟೋ ಇಟ್ಟು ಸಾಲಿ ಕಲ್ತಾವ ಕೋರ್ಟ್ ಹೋಗ್ಕನು ಕಚೇರಿ ಹೋಗ್ಕನು ಪೊಲೀಸ್ ಸ್ಟೇಷನ್ ಯಾಕೆ ಬೇಕ್ರ ಇದ್ರಾಗ ಮತ್ತೆ ಯಾರು ಎದಕ್ ಬಂದಿರ್ತೈತ್ರ ಅವ್ರಿಗೆ ಚಲೋ ಆಗಲಿ ಅಂತಂದ ಹೇಳಿರ್ತೈತ್ರ ಅವ್ರಿಗೆ ನೀವು ಸರಿ ಐತೆ ಮಾತಾಡೋದು ನಮ್ಮಲ್ಲಿ ಪಂಚಾಯತಿ ಕಟ್ಟಿ ಐತಿ ಹಿಂದಿನ ದಿನಮಾನದಾಗ ನಮ್ಮಿಂದ ಹಿರ್ತಾರ ಬಗ್ಗೆ ಹರಿಬೇಕತ್ ನಂದ
ಪೊಲೀಸ್ ಆಗ್ಲಿ ಯಾವ್ದಾರೇ ಒಂದು ಕೋರ್ಟ್ ಆಗ್ಲಿ ನಮ್ಮ ಊರಿಗೆ ಬರಬಾರ್ದು. ಹೌನ್ರಿ. ನಮ್ಮ ಊರಾಗ ನ್ಯಾಯ ನೀತಿ ಮಾಡೋರು ಯಾರು ನಾವು. ಅಣ್ಣತಮ್ರಿ ಇದ್ರ ನಿಮ್ಮಂಗ ಇರ್ಬೇಕ್ರಿ. ನಿಮ್ಮ ತಮ್ಮ ಗೆರಿ ಹಾಕಿದ್ದು ದಾಟಿ ಹೋಗಂಗಿಲ್ಲ. ಇರ್ಬೇಕು ನಿಮಗ ಪ್ರೀತಿ ಇರ್ಬೇಕು ಹೆಚ್ಚ. ಹೌದಪ್ಪ, ನೀ ಹೇಳು ಸರಿ ಐತಿ. ನನ್ನ ತಮ್ಮ ನನ್ನ ಮೇಲೆ ಪ್ರೀತಿ ಅದಾನ, ನಾವನ ಮೇಲೆ ಪ್ರೀತಿ ಅದಾನಿ. ಆದ್ರೆ ನನ್ನ ತಮ್ಮಗ ಒಂದು ಮದ್ವಿ ಮಾಡ್ಬೇಕಾಗಿ. ಅದ ಮಾಡ್ರಿ, ಚಲೋ ಆಕೈತ್ರಿ. ಅದ ಈಗ ನಾನು ಹೆಣ್ ನೋಡಾಕತ್ತೇನೆ. ಹೌನ್ರಿ. ಒಳ್ಳೆ ಮನೆತದ ಒಂದು ಹುಡುಗಿನ ಮಾಡಿನಿ ಅಂದ್ರ ನಾನು ಜವಾಬ್ದಾರಿ ಕಮ್ಮಿ ಆಗ್ಬಿಡ್ತೈತಿ ನೋಡಪ್ಪ. ಕಡಿಮೆ ಆಗೈತ್ರಿ. ಮತ್ತ ದೊಡ್ಡವಾಗಿ ಬೆಳದ್ ನಿಂತ ಬೆಳಗಾನ್ರಿ ತಮ್ಮ ಬಾಳ ಬೆಳಗಾನ್ರಿ. ಅದ ಹಾಲು ಕುಡಿದು ಬೆಳಗಾನ್ರಿ ನಮ್ಮ ತಮ್ಮ. ಅದ ಚಲೋ ಅಂತ ಏನೋ ನೋಡಿ ಐತರ್ಲ ರೀ, ಮದ್ವಿ ಮಾಡಿಬಿಡ. ನೀವು ಒಟ್ಟು ನೋಡ್ರಿ, ನಾವು ಒಟ್ಟು ನೋಡುದು. ಆಯ್ತು ನೋಡ್ ಬರ್ರಿ. ಅಟ್ ಮಾಡ್ರಿ. ಆಯ್ತು ಹೋಗೋಣ ಬರ್ರಿ. ಅದಾಡ್ ತಮ್ಮ ನಿಮ್ಮ ಮೊಯ್ನಿ ಜೋಡಿ ಮಾತಾಡ್ನ. ಆಯ್ತು ಹೋಗೋಣ ಬರ್ರಿ. ಹೋಗಿ ಮಾತಾಡಿ ಅವ್ದ ಹೆಣ್ ನೋಡುದು ಮಾತಾಡ್ನು. ಮಾತಾಡೋಣ ಬರ್ರಿ. ಅಕ್ಕಿದು ಅನಿಸಿಕೆ ಏನೈತಿ ನೋಡಲ್ಲ. ನೋಡ್ರಿ. ಅದಕ್ಕ ಒಂದ್ ಅಕ್ಕಿನೂ ಮನೆಯ ಅರ್ಧ ಭಾಗ ತೆಗೆದು ಬರ್ರಿ. ನಟ್ರಿ. ಇಲ್ಲೇ ಕೂತ್ಕೊಡ್ಲ. ಹಾನ್ರಿ. ಏ ಶಾಂತ, ಏನ್ ಮಾಡದಿದ್ದಿ ಒಳಗ? ಅಲ್ರಿ ಹಾ, ಬರೋದು ಎಷ್ಟೊತ್ ಮಾಡ್ರಿ? ಅದೇನು ಬಾಳ ಕತ್ತಿ ಹಿಡಿತಾಳ. ಯಾಕೆ ಬಗಿರ್ಲಿಲ್ರಿ? ಅವ್ ಶಂಕರಾರಾಮ ಅದಾರಲ್ಲ, ಹ್ಮ್. ಆಚೆ ಕಡೆಯಿಂದ ಹಳಿ ತೋಟದ ಮಕ್ಕಳದಾರಲ್ಲ, ಹೌದಲ್ರಿ? ಬೆಳತಾಗ ಗಂಡ ಹೆಂಡತಿ ಎಲ್ಲ ಕೂಡ ಜಗಳ ಆಡ್ಬಿಟ್ಟಾರು. ಅಲ್ರಿ ಎದ್ರ ಸಂಬಂಧ ಜಗಳಾಡ್ರಿ? ಅದು ಏನಿಲ್ಲ, ಆಕೆ ಸಣ್ಣವನ್ ಹೆಂಡತಿಗೆ ಪಾಲ್ ಬೇಕಾಗೈತಿ. ಪಾಲ್ ಬೇಕಾಗಿತ್ತು. ರಾಮೇನ್ ಹೆಂಡತಿಗೆ ಪಾಲ್ ಬೇಕಾಗೈತಿ. ಈ ಶಂಕರ ಹೆಂಡತಿ ಚಲೋ ಅದಾವು. ಹೌದ್ರಿ, ಚಲೋ ಅದಾವ್ರ. ಬಾಯ್ ಸತ್ತೋದಾವ್, ದುಡ್ಕೋತ್ ಮಾಡ್ಕೊತ ಹೋಗ್ಬೇಕತ್ತಾವ. ಆಕಿ ಒಟ್ಟು ಪಾಲ ಮಾಡ್ಕೊಂಡ ರೊಕ್ಕ ಮಾಡ್ಬೇಕು, ಈ ಮನಿ ಹೊಡಿಬೇಕಂತ ಆಕಿತ್ತಿಲ್ಲ ಆಗೈತಿ. ಒಂದ್ ಸ್ವಲ್ಪ ಸುಮಾರ ಅದಾಳ್ರಿ. ಬಾಯ್ ಬಳಿಕೆ ಅದಾಳಕಿ. ನಿನಗೂ ಗೊತ್ತಾಯ್ತಲ್ಲ. ಗೊತ್ತಾಯ್ತು ಬಿಡ್ರಿ. ಅಲ್ಲ ಅಣ್ಣ ತಮ್ಮ ಎರಡು ಎಷ್ಟ ಚಂದ ಅದಾವ. ಅಂತವ್ರನ್ನೆಲ್ಲ ಹೊಡಿಸಿಡ್ತಾರಂದ್ರ ಏನ್ ಮಾಡೋದ್ ನೋಡೋ. ಕಾಲನ ಹಂಗ್ ಬಂದೈತಿ, ಏನ್ ಮಾಡಕ್. ಮತ್ ನಾನು ಬಾಳ ಹೇಳಿ ಮತ್ತ ಅವ್ರಿಗೂ ಒದ್ರಾಡ್ನಿ ಇವ್ರಿಗೂ ಒದ್ರಾಡ್. ನನ್ ಗೊತ್ತಾಯ್ತಲ್ಲ ಸವಾಲ್ ಹಂಗೈತೆ ಅನ್ನೋದು. ನಾನ್ ಕಡಾಮುಡಿ ಕಡ್ಡಿ ಮುರ್ದಂಗ ಯಾವಾರ ನಂದು. ಮತ್ ಇನ್ನೊಂದು ತಿಳಿಸಿ ಹೇಳ್ಬೇಕಲ್ಲ ಅವ್ರಿಗೆ. ಇಲ್ಲಿ ನೀವ ಅಂತ ಹೇಳಕಿತ್ತಲ್ಲ, ನಾಳೆ ಮಾತೇನ್ ಕೇಳ್ತಾರ, ನಿಮ್ ಮಾತನ್ನ ಕೇಳಿಲ್ಲ ಅವ್ರು. ನೂರು ಅರ್ಧ ಕೆಟ್ಟು ಬಂದನೀಗ. ನೀವೊಂದ್ ಎರಡು ಮಾತು ಹೇಳಕಿತ್ತ, ಇನ್ನೊಂದು ಮನಿಗೆ ನಾವು ಒಳ್ಳೇದ್ ಮಾಡಿದ್ವಿ, ನಮಗೂ ಒಳ್ಳೇದಾಗೈತಿ. ಒಳ್ಳೇದಾದ್ರ ಸಾಕ್ರಿ. ಕೂಡಿದ್ರಂದ್ರ ಅಣ್ತಂಬ್ರ ಚಂದಂಗಿರ್ತಾರ. ಏನ್ ಹಾರಾಡ್ತಾಳಕಿ, ದೊಡ್ಡ ಕುಲ್ಕಲ್ಲೆದಾಳ್ರಿ. ನೋಡಂಗಿಲ್ಲ. ಮನಿತನದ ಎಂತದತ್ತು ಏನೋ ಅಂತಾವ್ ಸ್ವಚ್ಛಾರ ಮನಿಗ್ ಬಂದು ಅಂದ್ರ ಮನಿ ಎಲ್ಲ ಅಳಗಾಲಾಗಿ ಹೋಗ್ತಾವ ನೋಡು. ಆಕಿನ ಹುಡುಕ್ಯಾಡ್ ತೆಗ್ದಾರ ಇರ್ಲಿ ಅಂತ ಹೇಳ್ಕೇಶಿ ಆಕಿ ಹಿಂಗ್ ಮಾಡಾಕತ್ತ. ಏನ್ ಮಾಡ್ತೀರಿ? ಅದ್ ಇರ್ಲಿ ಬಿಡು, ಬರೀ ಹಾಳು ಸುದ್ದಿನ ಆತ್ ನಮ್ದು. ಮಂದಿ ಇರ್ತಾರ, ನಾ ಮಾಡುದು ನಿಂದು ಅದ. ನಿನ್ನ ಹತ್ತಿಗೂ ಸಾಕಷ್ಟು ಮಂದಿ ಬರ್ತಾರ. ಅವ್ ತಮ್ಮ ಎಲ್ಲಿಗೇನ ನೀನೇಲ್ ಹೋಗ್ತಾನ್ರಿ ಇವತ್ತ? ರೀ ನನ್ನ ಮೈದ್ ನಾ ಇವತ್ ಮನಗಂಡ ಖುಷಿ ಹೋಗ್ಯಾನ ಹೊರಗ. ಹಂಗ ಯಾಂಬಲ್ರಿ ಭಾಳ ಚಂದಾಗಿದ್ದ. ಮೇಕಪ್ ಮಾಡ್ಕೊಂಡ ಸ್ವೇಟ್ ಹಾಕೊಂಡ ಚಸ್ಮಾ ಹಾಕೊಂಡ ಮನಗಂಡ ಹೀರೋ ತರ ಆಗಿ ಹೋಗ್ಯಾನ ಇವತ್ತು. ಅವ್ ಏನು ಮಾಡೋದಕ್ಕಾಗಲ್ಲ. ಏನು ಮಾಡೋದಕ್ಕಾಗಿಲ್ಲ. ನೀನು ಹಂಗ ಚೆನ್ನಾಗಿ ಹಾಲ ತುಪ್ಪ ತಿನಿಸಿ ಹಂಗ ಬೆಳೆಸಿದ್ಯಾ, ಮಗನ್ ತರ ಬೆಳೆಸಿದ್ಯಾ. ನಮ್ ಮಗಾನ ರೀ. ಮಗನ ನಾ ಬಂದ ನೋಡ್ತದ ಕಣ್ಣ ನೀರ್ ಬರ್ತಾವ ಅಲ್ರಿ. ತಾಯಾಗೆ ನಮ್ಗ ಅದಕ್ಕ ಬೇಡ, ಮಕ್ಳು ಬೇಡ ಅಂತ ಹೇಳಿ ಅವನ ಜೋಪಾನ್ ಮಾಡಿದೀವಿ ನಾವ್. ಇರ್ಲಿ ಬಿಡ. ನೋಡ್ರಿ ವೈನೀರ್ ಹೊರಗ ಹೋಗ್ಯಾನಂತೀರ, ಏನ್ ನಡಿಸ್ಯಾನ ನೋಡ್ರಿ. ಅಲ್ರಿ ನನ್ನ ಮೈದ್ನ ಅಂತಾವ ಅಲ್ರಿ, ಸಣ್ಣ ಮಗುವಿನಂತ ಮನಸ್ಸ ಅವಂದ. ಹಂಗೆಲ್ಲಾ ಮಾಡಂಗಿಲ್ರಿ. ನಾವ್ ಹೇಳು ತಕ್ಕ ಏನು ಇಲ್ರಿ. ನಾವ್ ಹಾಕಿದ್ ಗೆರೆ ದಾಟಂಗಿಲ್ಲ ನನ್ನ ಮೈದ್ನ. ಅಂತ ಶಾನೆ ಅದಾನ. ಅಂತಾವ್ ಹಿಂಗ ಅಂತಿರಲ್ಲ. ಇಲ್ರಿಪ್ಪ, ಹಂಗೇನು ಮಾಡಂಗಿಲ್ಲ. ನಾವ್ ಹೇಳೋ ತಕ, ನಾವು ಮಾತಾಡೋ ತಕ ಹ್ಞೂ ಅನ್ನಂಗಿಲ್ಲ. ಹಾಗಿದ್ರೆ ಎಲ್ಲಾ ನನ್ ಮುಂದ್ ಬೀಚ್ ಹೇಳ್ಕೊತಾನ್ರಿ. ಚೆನ್ನಪ್ಪ, ನಮ್ಮ ಮನಿ ಪದ್ಧತಿ ಹೆಂಗೈತೈತಿ? ನೀವು ಶಿವ ಪಾರ್ವತಿ ಇದ್ದಂಗ ಅದರ್ರಿ. ಈ ಮನಿ ಐತ್ರಲ್ಲ ದೇವಸ್ಥಾನ ಇದ್ದಂಗ ಐತ್ರಿ ಅದ. ಹೌದಪ್ಪ, ನೀ ಹೇಳುದ್ 100% ಸತ್ಯೈತಿ. ಯಾಕಂದ್ರ ಈ ನನ್ನ ಸತಿ ಎಂದ ನಮ್ಮ ಮನಿಗೆ ಬಂದಾಳ, ಅಂದೇ ಹಿಡ್ಕೊಂಡ ಮನಿ ಜವಾಬ್ದಾರಿ ಎಲ್ಲ ಅವಳ ಮಾಡ್ತ. ಆ ನಂತರ ನನ್ನ ತಮ್ಮ ಅದಾನಲ್ಲ, ನನ್ನ ತಮ್ಮನ ಮಗನ್ ತರ ನೋಡ್ಕೊಂಡ್ ಬೆಳೆಸ್ಯಾಳ. ಮತ್ತೆ ನನ್ನ ಹೆಂಡತಿ ಮಾತು ಹೆಂಗ್ ಮೀರ್ತಾನವ ಹುಡುಗ, ಹಂಗಾಗಿ ನಾನು ಹೊರಗಟ್ಟ ಹಿರ್ತಾನ ಮಾಡ್ತಾನ. ಮನಿ ಜವಾಬ್ದಾರಿ ಎಲ್ಲ ನನಗ ನನ್ನ ಹೆಂಡತಿನ ಮಾಡ್ತೈತಿ. ಅಲ್ರಿ ಎಷ್ಟೊಂದ್ ಹೊಗಳ್ತಿರ್ ಬಿಡ್ರಿ, ಅದೆಲ್ಲ ಇರ್ಲಿ. ನಮ್ ಮೈದನಗ ಮದ್ವಿ ಮಾಡ್ಬೇಕ, ಅದನ್ನ ವಿಚಾರ ಮಾಡ್ರಿ. ಅದ ಚೆನ್ನಪ್ಪನ ಜೋಡಿ ಮಾತಾಡ್ಕೊತ ಬನ್ನಿ. ಏನಂತ ಮಾತಾಡ್ರಿ? ನೀನು ಒಂದ್ ಹೆಣ್ಣು ಎಲ್ಲಾರ ಇದ್ರ ನೋಡು, ಒಳ್ಳೆ ಮಣ್ ತಂದು ನಾನು ನೋಡಾಕತ್ತೇನೆ ಅಂತ ಹೇಳಿ. ಅಲ್ರಿ ಹೊರಗೆ ನೋಡ್ತೀರಿ? ಮನ್ಯಾಗ ನಮ್ ತಂಗಿದಾಳ, ಗಿನ್ನಿ ಸಾಕಿದಂಗ ಸಾಕ್ಯಾರ ನಮ್ ಮನ್ಯಾಗ. ಆಕಿನ ತಗೊಂಡ್ ಬಿಡು ನನ್ ಮೈದನ. ಸಣ್ಣಾಗಿದ್ದಾಗ ನೋಡಿ ಆಕಿನ, ಈಗ ಬೆಳೆದ ದೊಡ್ಡಕ್ಕೆ ಚಂದಗಳ. ಹೌದು, ಕಾಲೇಜ್ ಹೋಗ್ತಾಳು. ಕಾಲೇಜ್ ಹೋಗ್ತಾಳು. ಹೌದು. ಮತ್ತ ನನ್ ತಮ್ಮಗ ಸಟ್ಟಗಂಗೈತಿಲ್ಲ, ಸರಿಯಾದ ಜೋಡಿ. ಯಾರು ನಿಂದ್ರಸ್ರ ಸರಿಯಾದ ಜೋಡಿ ಅಂತ. ಈಗ ನಾನು ಹೆಂಗ್ ಕಾಂತೀವಿ ಹಂಗ ಕಾಂತಾರ ಅವ್ರು. ನನಗೂ ಖುಷಿಲ್ಲ. ಆದ್ರ ಈಗಿನ ಕಾಲ ಬಾಳ ಕೆಟ್ಟತೆ. ನಿನ್ ಮೈದನ ಕೇಳಿ ನೋಡ್ಬೇಕು. ನನ್ ಮೈದನ ಅಂತವಲ್ಲ, ನಾ ಹೇಳಿ ಅಂದ್ರ ಮುಗಿದ್ ಹೋತ. ಹ್ಞೂ ಐನೇ ಕಣ್ಣು ಮುಚ್ಕೊಂಡ್ ತಾಳಿ ಕಟ್ತಾರ. ಆದ್ರ ಎಲ್ಲಾ ವಿಷಯದಾಗ ಕೇಳ್ಕೊತ ಬರ್ತಾವ ಈಗಿನ ಹುಡುಗು.
ಅದ್ರ ಮದ್ವಿ ವಿಷಯದಾಗ ಕೇಳ್ತಾವಲ್ಲ ನನಗೊಂದು ಡೌಟ್. ನೀವ್ ಏನ್ ಸಂಶಯ ಪಡ್ತೀರಿ? ಆಯ್ತಲ್ಲ ಬರಾಂತ್ಲೆ ಕೇಳಕತ್ತಲ್ಲ. ಆಯ್ತಾಳ್ರಿ ಬರೋಣ, ನಾನೇ ಕೇಳ್ತೀನಿ. ಕೇಳ ಕೇಳ ಹಾ ಹಾ ನಮ್ದು ರಾಜ ಬಂದಂಗ ಆಕೈತಿ ನೋಡು ನನ್ನ ತಮ್ಮ ರಾಜಾವಲಿ. ಬಾರಪ್ಪ ಬಾ. ಬಂದಿ ಹಾ ಈಗ ಬಂದ್ರಿ ಆ ಕೆಲಸದ್ದಾತು. ಚಲೋ ಆಯ್ತು. ಬಾರಪ್ಪ ಇರೋ ಎಲ್ಲಿ ಹೋಗಿದಿಪ್ಪ? ಇಲ್ಲೇ ಹೊರಗೆ ಒಂದಿಟ್ಟು ಕೆಲಸ ಇರ್ತಾರ ಹೋಗಿನ್ರಿ ಯಾರ ಮತ್ತೇನ ಹರ್ಯಾಗರ ಹಿಂಗ್ ಕುಡಿದ್ರಿ ಮತ್ತೇನ್ ತೆಗ್ದಾರಿ ಚರ್ಚೆ? ನೋಡ್ತಮ್ಮ ನಾವ್ ಎದಕ್ ಕುಡಿದೀವಿ ಅಂದ್ರ ಇಲ್ಲಿ ಸ್ವಲ್ಪ ಒಂದ್ ಹಿರ್ತಾನ್ ಹೋಗಿನಿ. ಇವ್ರು ನಮ್ ಚೆನ್ನಪ್ಪ ಭೇಟಿ ಅದ ಅಲ್ಲಿ. ಚೆನ್ನಪ್ಪ ಭೇಟಿ ಆಗಂತ್ಲೆ ನೀ ಬೆಳದ್ ನಿತ್ತಾನ ನಮ್ ತಮ್ಮ ಸ್ವಲ್ಪ ಒಂದ್ ಹೆಣ್ಣಿದ್ರ ನೋಡಪ್ಪ ಅನ್ನೆ. ಹಂಗ ಹಾದಿ ಕುಡಿಯಾಕ ಹೋಗಿಪ್ಪ ಇಲ್ಲಿ ಮನೆಗೆ ಹೋಗಿ ಚಾ ಕುಡ್ಕೊಂಡು ಹೋಗುಣ ಬಾ ತಕ್ಷಣ ಕರ್ಕೊಂಡ್ ಬನ್ನಿ ತಮ್ಮ. ನಿಮ್ ಒಯ್ನಿ ನೋಟ್ ಕೇಳ್ನೆ ಆಕಿನೂ ಅದ ಗೂಗಿನಾಗ ಇದ್ಲ ಮತ್ ನೀವಟ್ ಹೇಳಲ್ಲ ಅದನ್ನ ವಿಷಯ. ಅಲ್ಲಪ್ಪ ಮನ್ಯಾಗ ನಮ್ ತಂಗಿನದ ಅದಕ್ಕ ಆಕಿನ ನಿನ್ ತಗೊಂಡ್ ಮದ್ವಿ ಮಾಡ್ಬೇಕನ್ನಕತ್ತಿ. ನಿನ್ ಇಷ್ಟ ಹೆಂಗೈತಿ? ಒಯ್ನಿರಿ ನೀವ್ ಹೇಳಿದಲ್ಲ ಬರೋಬ್ಬರಿ ಐತ್ರಿ. ಆದ್ರ ಏನಾತ ತಮ್ಮ? ಆದ್ರ ನಾ ಒಂದ್ ಹುಡುಗಿನ ಆಲ್ರೆಡಿ ಇಷ್ಟಪಟ್ಬಿಟ್ಟ. ಹುಡುಗಿನ ಇಷ್ಟಪಟ್ಟಾಗಿ ಕೇಳಿದ್ರೇನ್ರಿ? ಇರ್ಲಿ ಇರ್ಲಿ ಆದ್ರ ಮದ್ವಿ ಅಂತ ಆದ್ರ ಅಕ್ಕನ ಹಾಕಂತ ಇಲ್ಲಕ್ರೆ ನಾ ಜೀವನ ಪಟ್ಟಿ ಸನ್ಯಾಸ ಆಗಿರಿ. ತಮ್ಮ ಒಂದ್ ಮಾತು ಹೇಳ್ತೀನಿ ಕೇಳ. ನಮ್ಮ ಮನಿ ಕಳಿಸಿದ್ದಂಗ ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ. ನೀ ಹೆಂಗ್ ಮಾಡ್ತೀಯ ಮಾಡ, ನಮ್ದು ಒಪ್ಪಿಗೆ ಐತಿ ನೋಡಪ್ಪ. ಯಾಕಂದ್ರ ಇದು ತುಂಬಿದ ಮನಿ ಹಿಂಗ ಇರ್ಬೇಕು. ನೀ ಏನ್ ತ್ರಾಸ ಮಾಡ್ಕೋಬೇಡ. ನಿನ್ ತಂಗಿನ ಮದುವೆ ಆಗ್ಲಿಕ್ಕೆ ಏನ್ ತ್ರಾಸ ಮಾಡ್ಕೊಳ್ ಬಂದಕಿನ ನಿನ್ ತಂಗಿ ತಿಳ್ಕೊಂಡ್ಬಿಡು. ನನ್ನ ಮಾತು ಯಾವಾಗೂ ನೀ ಮೀರಿಲ್ಲ ತಮ್ಮ. ನಿನಗೆ ಯಾವ್ದು ಇಷ್ಟ ಆಯ್ತಲಿ ಆ ಹುಡುಗಿನ ಮದುವೆ ಆಗ ನಾವು ಒಪ್ಕೊಂಡಿದೀವಿ ನೋಡಪ್ಪ. ಹೆಂಗ್ರಿ ಚೆನ್ನಪ್ಪ? ಏನ್ರಿ ನಿಮ್ಮ ನೀನು ಖುಷಿಗೆ ಅಡ್ಡಿ ಬರಂಗಿಲ್ಲ. ಏನು ನೀನ್ ಯಾರು ನೋಡ್ಕೊಂಡದಿಲ್ಲ ಅಕ್ಕಿನ ಮದ್ವಿ ಮಾಡೋಣ, ಅದ್ರಾಗ ಮದ್ವಿ ಮಾಡೋಣ ಆತ. ಆಯ್ತಣ್ಣ ನನಗ ತಂದೆ ತಾಯಿ ಅಂದ್ರು ನೀವ, ಅತ್ತಿಗೆ ಅಣ್ಣ ಅಂದ್ರು ನೀವ. ನಾ ಅನ್ಕೊಂಡ ಬಂದಿದ್ನಿ ನಮ್ಮ ಅಣ್ಣ ನನ್ನ ಮಾತಿಗೆ ಒಪ್ಕೊತಾನ ಅಂತೇಳಿ. ಆಯ್ತಣ್ಣ ನೀವ್ ಹೇಳಿದಂಗ ಅಕ್ಕಿನ ಮಾಡ್ಕೊಂಡ್ ನಿನ್ನ ಅತ್ತಿಗೆ ತ್ಯಾಗಿ ಜೀವಿಯೋ. ಆಯ್ತಣ್ಣ ನನಗೆ ಆಶೀರ್ವಾದ ಮಾಡಿ. ಇರ್ಲಿಪ್ಪ ಹೇಳಪ್ಪ ಹೇಳಪ್ಪ. ಮುದ್ದಾದ ತಮ್ಮ. ಚೆನ್ನಪ್ಪ ನನ್ ತಮ್ಮ ಅಂದ್ರ ನನಗ್ ತಮ್ಮ ಅಲ್ಲ, ಇವ್ರಿದ್ದಂಗ. ಎಂತ ಸಂತೋಷದ ಸುದ್ದಿ ಹೇಳಿದ್ರಲ್ಲ ರೀ. ಯಾಕೊತ್ತಮ್ಮ ಎಲ್ಲಿ ನಡೆದಿ ಅಣ್ಣ ಹೊಲ್ದಾಗ ದಗದಾವು ಅದಕ್ಕ ಆಗೋ ಬಲ್ಲ ನೋಡಕ್. ಏನು ಹೊಲ ಹೊಲ ಅಂತ ಏನ್ ಬಿಡ್ಕೊತಿ? ಈಗ 5 ದಿವ್ಸ ಆತ್ ನಿನಗೆ, ಇನ್ನೂ 5ನೇ ನೀರು ನಿನ್ನೆ ಮುಗ್ದಾವು. ಇನ್ನೊಂದ್ 7 ದಿವ್ಸ ಮನ್ಯಾಗ ಇರಕ್ಕೆ ಏನಾಗೈತಿ ನಿನಗ? ಹೌದಪ್ಪ ಇನ್ನೊಂದ್ ತೊಡೆ ದಿವ್ಸ ಮನ್ಯಾಗ ಇರು, ಹೊಲಕ್ ಹೋಗುದ್ ಬೇಡ. ಆಳ್ಗಳು ಅದಾವ ನೋಡ್ಕೋತಾವ. ಯಾರ್ರಿ ಅದೀರಿ? ಮದ್ವಿನ ಆತು ಎಲ್ಲ ಆತು, ಇನ್ನು ಮನ್ಯಾಗ ಕೂತ್ರ ಮತ್ತೆ ದಗದ ಮಾಡೋರು ಯಾರ್ರಿ? ಇರ್ಲಿಪ್ಪ ಆಳ್ಗಳು ಮಾಡ್ತಾವ ಬಿಡ. ನಾ ಹೋಗ್ತಾನ ಆದ್ರೆ ನೀವ್ ಹೋಗ ರೀ. ಅಕ್ಕ ಮಾವ ಅಟ್ ಹೇಳತ್ತಾರಂದ್ರ ಹೋಗ್ಬೇಡ್ರಿ ಇನ್ನೊಂದ್ ದಿನ. ಏ ಇಡ್ ದಿವ್ಸ ನಾನ ಕೆಲ್ಸಕ್ ಹೋಗಿದ್ನಿ. ನಮ್ಮ ಅಣ್ಣ ಒಂದಿನ ಹೊಲಕ್ ಹೋಗಿಲ್ಲ. ಈಗ ಅವನೇ ಕೆಲ್ಸಕ್ ಬರ್ತೈತಿ. ಇಲ್ಲ ನೀ ಆರಾಮಿಲ್ಲೇ ಇರ, ನಾ ಹೋಗಿ ಬರ್ತಾನ. ಕೇಳೋಪ್ಪ, ಹುಡುಗಿ ಹೇಳಾಕತ್ತೈತಿ ಅಕ್ಕಿ ಮಾತಾಡ ಕೇಳ. ರೀ ಅಕ್ಕ ಮಾವ ಅಟ್ಟೆಲ್ಲ ಹೇಳತ್ತಾರಂದ್ರ ಯಾಕೆ ಹೋಗ್ತೀರಿ ನೀವು? ನೋಡು ನಿನಗ ಗೊತ್ತಾಗಿಲ್ಲ. ನಮ್ಮ ಅಣ್ಣ ಇಡ್ ದಿವ್ಸ ಒಟ್ಟ ಹೊಲಕ್ ಹೋಗಿಲ್ಲ. ಅವ್ ನಾನ ಹೋಗ್ಕನ. ಈಗ ಮದ್ವೆಗೆ ಐತಂದ್ರ ಏನ್ ಅಣ್ಣ ಬಂದ್ ಅವ್ರ ಮನ್ಯಾಕ ಅವ್ರ ಕಳ್ಸೋದ್ ಹೋಗ್ಬೇಕೇನ? ಇಲ್ಲಣ್ಣ ನೀ ಅದೆಲ್ಲ ತಿಳ್ಕಿರ್ಸ್ಕೊಂಬಾರ. ಅಲ್ಲಿ ನಾವ್ ಹೋಗ್ಬೇಕು ಆಳ ಎಚ್ಚರ ಇರತ್ತು. ಮುಂದೊಬ್ರು ಮಾಲಕ್ ಇದ್ದಾಗ ಆಳ್ಗೋ ದಗದ ಮಾಡ್ತಾರ. ಮಾಡಕ್ ಹೋಗ್ಬೇಡ. ಈಗ ಬಂದೈತಿ ಕೂಸ, ಒಂದ್ 2 ದಿವ್ಸ ಮನ್ಯಾಗ ಇಡ್ರಿ. ಅದನ್ನ ಹೇಳಾಕತ್ತೇನ್ರಿ ನಾನು. ನಾವ ಇಬ್ರು ಹೋಗು ನಡಿ. ಅಲ್ಲ ಹಂಗ ಮಾಡಪ್ಪ, ನೀನು ಆಕಿನ ಕರ್ಕೊಂಡ್ ಮನ್ಯಾಗಿರ. ಮಾಡಕ್ ಹೋಗ್ಬಿಡು. ಇಲ್ಲ 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 ಸುಮ್ ಕೊಡ್ರಿ. ಏನೆಲ್ಲ ಕೊಡ್ರಿ, ನಾ ಹೋಗಿ ಬರ್ತಾನ ಕೊಡ್ರಿ. ಒಟ್ಟ ಕೇಳಂಗಿಲ್ಲ ನಾ ಹೋಗಿ ಬರ್ತಾನ. ಯಾರು ಹೋಗ್ತಮ್ಮ? ಏ ಕಲ್ವ ಏನ ಒಟ್ಟ ಕೇಳಂಗಿಲ್ಲ. ಅವ್ರು ಅಣ್ಣ ಅತ್ತಿಗೆ ಹಂಗ ಹೋದಿರ್ತಾರ. ನಾ ಹೋಗಿ ಬರ್ತಾನು. ಒಟ್ಟ ಅವ್ರ ಏನ್ ಮಾಡಿ ಒಟ್ಟ ಅವ್ನ ಮಾತು ಅವ್ನು ಬಿಡಂಗಿಲ್ಲ. ಬರ್ರಿ ಅವ ನಮ್ಮ ಮಾತು ಕೇಳಂಗಿಲ್ಲ. ಬರ್ರಿ ಆಯ್ತಾಯ್ತು ನಡಿ. ಅಂದ್ರ ನನ್ ಗಂಡೆ ಹೋಗಿ ಹೊಲ್ದಾಗ ದುಡಿಬೇಕಾ? ಇವ್ರಿಬ್ರು ಮನೆಗೆ ಇರೋರ? ಮೊದ್ಲೇನ್ ಹಿಡ್ಕೊಂಡು ಇವ್ರು ಬರೀ ಹಿರಿತನನೇ ಮಾಡೋರು, ಇವ ಒಬ್ಬನೇ ದುಡವ. ಇದೆಷ್ಟು ಸರಿ? ನನ್ ಗಂಡಗ ಮಾತು ಬರಂಗಿಲ್ಲ, ಕತಿ ಬರಂಗಿಲ್ಲ. ಇವ್ರು ಹೇಳಿದ್ ಒಂದೇ ಕೇಳ್ತಾನವ. ಇಲ್ಲ ಇನ್ ಹಿಂಗ ಬಿಟ್ರ ಸರಿ ಹೋಗುದಿಲ್ಲ.
ಮಧು ಮಧು ಬಾರವ ಇಲ್ಲಿ. ಏನಾಯ್ತ್ರಿ ಅಕ್ಕ? ನೋಡವ ಮನ್ಯಾಗ ಬಿಸಾನ್ ಆಗೈತಿ, ಜೋಳ ಕೊಡ್ತಾನ ಹಸನ್ ಮಾಡೋದಿ. ಹಾ ತರ್ತೇನೆ ನಿಂದ್ರ. ಹಿಡಿಯೋ, ತಗೋ ತಗೋ ಇದನ್ನ. ಅಲ್ರಿ ನಾನ್ ನೇಲ್ ಪಾಲಿಶ್ ಹಚ್ಕೊಳತ್ತಿರೋದು ಕಾಣ್ಸಾವಲ್ದೇನ್ರಿ ನಿಮಗ? ಅಲ್ಲ ತಂಗಿ, ಏನ್ ಅಲ್ಲ ಅದ್ ಹಸ್ಕೊಂಡ್ರೆ ಏನಾತ? ಜೋಳ ಹಸನ್ ಮಾಡಲ್ಲ, ಹಿಟ್ಟಿಲ್ಲ ಮನ್ಯಾಗ. ನನಗಿದೆಲ್ಲ ಬರೋದಿಲ್ರಿ ಕೆಲ್ಸ. ಬರುದಿಲ್ಲ ಅಲ್ವಾ? ಮನ್ಯಾಗ ಜೋಳ ಅದು ಹಸನ್ ಮಾಡಿಲ್ಲ ನೀ? ಇದೆಲ್ಲ ನನಗ್ ಬರೋದಿಲ್ರಿ. ನಾ ಯಾಕ್ ಮಾಡ್ಬೇಕ್ರಿ? ನನ್ ಗಂಡ ಹೊಲ್ದಾಗ ಹೋಗಿ ದುಡಿತಾನ, ನಾ ಆರಾಮ್ ರಾಣಿಗಪ್ಲೆ ಮನ್ಯಾಗ ಇರ್ತೀನಿ. ಅಂದ್ರ ಅವ್ ದುಡಿತಾನೋ ನೀ ರಾಣಿಗತ್ ಇರ್ಬೇಕಾ? ಹೌದು. ಅಲ್ವಾ? ಹಂಗೆಲ್ಲಾ ಮಾಡ್ಬಾರ್ದು, ದೊಡ್ಡವ್ರಿಗೆ ಹೆಂಗ್ ಮಾತಾಡ್ಬಾರ್ದು. ನೋಡು, ನಾ ಏನ್ ಹೇಳ್ತೀನಿ ಅದಷ್ಟ ಮಾಡು. ನಿನಗೇನು ಕೆಲಸ ಹಚ್ಚಂಗಿಲ್ಲ, ಜೋಳ ಅಟ್ಟ ಹಸನ್ ಮಾಡು, ನಾ ಒಳಗಿಂದ ಎಲ್ಲಾ ಕೆಲಸ ಮಾಡ್ಕೋತೀನಿ. ನನಗ ಅದೆಲ್ಲಾ ಮಾಡಾಕ ಬರುದಿಲ್ರಿ, ನಾ ಅದೆಲ್ಲ ಮಾಡುದಿಲ್ಲ. ತಿಳಿತಾನ ನಿಮಗ? ಅದೆಲ್ಲ ಬಿಡ್ರಿ. ಇದ್ನೇನು ನಿಮ್ ತವ್ರ ಮನಿನ್ ತನ್ನೀರೋ ಏನ್ ನಮ್ಮ ಮಾವರ ಮಾಡ್ಸಾಕ್ಯಾರೋ? ಅಲ್ಲ ತಂಗಿ, ತವ್ರ ಮನೆಯಿಂದ ಏನ್ ತರ್ಲಿ? ನಮ್ ಮನ್ಯಾಗ ಅಷ್ಟೊಂದು ಶ್ರೀಮಂತ್ರ ಇಲ್ವಾ? ಇದನ್ನೆಲ್ಲಾ ನಿಮ್ಮ ಅವರ ಮಾಡಿಸಿ ಹಾಕ್ಯಾರ. ಚಲೋನೆ ಮಾಡ್ಯಾರ ತಗೋರಿ. ಅಲ್ವಾ? ನನ್ ಮೈದ್ ನಿನಗೂ ಒಂದ್ ದೊಡ್ಡದು ಮಾಡಿಸಿ ಹಾಕ್ತಾನ. ನಿನಗ್ಯಾಕ ಇದ ಬೇಕಾದ್ರೂ ಕೊಡ್ತೀನಿ. ಹಾ, ನಿಮ್ಮದ್ ತಗೊಂಡ್ ನಾ ಏನ್ ಮಾಡ್ರಿ? ಅಲ್ವಾ? ನಂದೆಲ್ಲ ನಿಂದಲ್ಲ. ಹಾ, ಆಯ್ತು, ನನ್ಗಿದೆಲ್ಲ ಮಾಡ್ಲಿಕ್ಕೆ ಬರಂಗಿಲ್ಲ, ನಾ ಇದೆಲ್ಲ ಮಾಡುದು ಇಲ್ಲ. ತಿಳಿತಾ? ಆಯ್ತು, ಬೇಡ ಹೋಗುವ. ಪಾಪ ಆಕಿ ಮನ್ಯಾಗ ಏನು ಹಚ್ಚಿದಂಗ ಕಾಣಂಗಿಲ್ಲ. ಇರೋತ್ ಯಾಕೆ ಬಿಡ, ಎಲ್ಲ ತೆಗ್ದ ನಾನ ಮಾಡ್ಕೋತಾನ. ನಾರು ಏನ್ ಎಲ್ಲಿ ಹೊರಗೆ ಹೋಗಿದನು? ಎಲ್ಲಾ ಮೈದ್ ನಾ ಆಳ್ಗಳ ಮ್ಯಾಗ ನಡೆಸ್ತಾನ. ನಾನ ಹಸನ್ ಮಾಡಿದ್ರ ಈಗ ಬಂದ್ರಿ? ಮಧು, ಏ ಮಧು, ಒಂದ್ಸರಿ ನೀರ್ ತಗೋರಮ್ಮ. ಏನ್ ಸ್ವಲ್ಪ ಒಂದ್ಸರಿ ನೀರ್ ತಗೋತಂಗಿ. ಹಿಂಗೆ ಕೆಮ್ಮಕತ್ತೀರ, ಏನಾಗೈತಿ? ಏ ತಂಗಿ, ನೀರ್ ತಗೊಂಡ್ ಬಲ. ನಾನ ತರ್ತೇನೆ ನಿಂದ್ರ. ನಿನ್ಗೊಂದು ನಿರ್ವಹ ಇಲ್ಲ. ಒಟ್ಟ ಬಿಕ್ಕ ಬರ್ತೈತಿ ನೋಡು. ತಗೋರಿ. ಯಾರ್ ನೆನ್ಸಾಕ್ತಾರ ನೋಡ್ರಿ. ಕುಡ್ರಿ ಮೊದಲ್ ನೀರ, ನೇತಿಗಿತಿ ಏರಿತ. ಮಧು ಯಾಕೆ ನೀರ್ ತರ್ಲಿಲ್ಲ? ಆಕಿನ ಒಳಗ್ ಕೆಲ್ಸ ಮಾಡಕ್ ಬಿಡ್ರಿ. ನಾ ಹೋಗಿ ತಾನಿಲ್ಲ ಈಗ. ಆಕಿನ ಏನ್ ಮಾಡ್ತೀರಿ? ಏನ್ರಿ ಏನ್ರಿ ಕೆಲ್ಸ ಮಾಡ್ತಿರ್ತಾಳ, ಆಕಿಗೆ ಸೌಡ್ರಿ ಬಿಟ್ಟು ಕಾರಮಿಲ್ಲ. ಇರ್ಲಿ, ಸಮಾಧಾನ ತಗೋರ್. ಬಿಸ್ಲಾ ತಗೊಂಡ ಬಂದರಿ. ಅಲ್ಲವಾ? ನಿನ್ ಮನುಷ್ಯನಾಗ್ರ ಏನೈತಿ? ಹಾ, ನಿಮ್ಮ ಮಾವ ಒಂದ್ ಸವನ ಬಿಕ್ಕೋತ ಬಂದ್ ಕೆಮ್ಕೋತ ನೀರ್ ಬೇಡಿದ್ರ ನೀರ್ ತಂದ್ ಕೊಡ್ಲಿಲ್ಲ, ಜೋಳ ಹಾಸನ್ ಮಾಡಂದ್ರ ಜೋಳ ಹಾಸನ್ ಮಾಡ್ಲಿಲ್ಲ. ಯಾಕವ? ಏನಾಗೈತಿ ನಿನಗೇನ್ ಅಂತ ಕಷ್ಟ ಕೊಡಾಕತ್ತೀವ ನಾವ್? ನಿಮ್ ಸೇವಾ ಮಾಡಕ್ ಬಂದಿಲ್ಲ ನಾನು, ನಾ ಆರಾಮ್ ಇರ್ಬೇಕಂತ ಬಂದಿನಿ. ನಾ ಯಾಕೆ ನೀರ್ ತಂದ್ ಕೊಡ್ಬೇಕು? ನೀವ್ ಹೇಳಿದ ಕೆಲ್ಸ ನಾ ಯಾಕೆ ಮಾಡ್ಬೇಕು? ನೀವು ಸೊಸೆಯಾಗೆ ಬಂದಿರಿ, ನಾನು ಈ ಮನಿ ಸೊಸೆಯಾಗೆ ಬಂದಿನಿ. ನಾನು ಸೊಸೆಯಾಗೆ ಬಂದ ಹಿಂಗೇನ್ ಮಾಡಿಲ್ಲವ. ನಾ ಹೇಳಿದ ಕೆಲ್ಸ ಮಾಡಿ ಹೂ ಅಂತ ಹೇಳಿ ಇಷ್ಟೊಂದ್ ಅಹಂಕಾರ ಚಲೋ ಅಲ್ಲ. ಹಾ, ತಗ್ಗಿ ಬಗ್ಗಿ ನಡ್ಕೋ ಕಲ್ಕೋ. ಇದು ಎಂತ ಮಣಿತನ ಐತಿ ಗೊತ್ತೈತೇನ? ನನ್ ಗಂಡ ಪಂಚಾಯತ್ ಹೋಗ್ದಿರ ನ್ಯಾಯ ಬಗೆಹರಂಗಿಲ್ಲ ಅಂತವ್ನ ಮಣಿತಾರ ಸಸಿ. ನೀನ ಹಿಂಗ್ ಮಾಡಿದಂದ್ರ ನಿಂತವ್ರು ಕುಂತವ್ರು ಮಾತಾಡ್ಕೋತಾರ ನಮ್ ನೋಡಿ. ನೀ ಏನವ ಹಿಂಗ್ಯಾಕ್ ಮಾಡಾಕತಿ? ಹಾ, ನೀವಾಗ್ಲಿ ನಿಮ್ ಗಂಡಾಗ್ಲಿ ನನ್ ಮೇಲೆ ಹಕ್ಕ ಚಲಾಯ್ಸಕ ಬರಾಕ್ ಹೋಗ್ಬ್ಯಾಡ್ರಿ. ನಿಮ್ಗ ಈ ಮನ್ಯಾಗ ಎಷ್ಟ್ ಹಕ್ಕ ಐತ್ಲಾ, ನನಗೂ ಅಟ್ಟ ಹಕ್ಕ ಐತಿ. ತಿಳಿತಾ ಇದೆ ನಿಮ್ಗ? ನೋಡ್ತಗಿ, ನಾ ಹಕ್ಕಿನ ಬದಲ್ ಹೇಳಾಕತ್ತಿಲ್ಲ. ಹ, ಹಕ್ಕಿನ ಬದಲ್ ಹೇಳಾಕತ್ತಿಲ್ಲ ನಾನು. ನೀನು ಚಂದಾಗಿ ನಮ್ ಜೊತೆ ಹೊಂದ್ಕೊಂಡಿರುವ ಅಂತ ಹೇಳಾಕತ್ತೀನಿ.
ನಾ ಏನ್ ನಿನಗ್ ಹೇಳ್ಬಾರ್ದು ಹೇಳಿದ್ನಿ? ನಿಮ್ ಜೊತೆ ನಾ ಯಾಕೆ ಹೊಂದ್ಕೋಬೇಕು? ನನ್ ಗಂಡ ನಾ ಆರಾಮಿದ್ರ ಸಾಕು, ಅಲ್ಲಿಗೆ ಮುಗೀತ. ಅಂದ್ರ ನನ್ ಮೈದಿನ ನನ್ನಿಂದ ದೂರ ಮಾಡ್ತಿ? ಹ ಅಂತದ್ ಮಾಡ್ಬೇಡವಾ, ಹಂಗೆಲ್ಲಾ ಮಾಡ್ಬೇಡ. ನಿನ್ನ ಕೈ ಮುಗ್ದು ಬೇಡ್ಕೋತೀನಿ. ಆದ್ರ ನೀ ಏನು ಮನಿ ಕೆಲ್ಸ ಮಾಡ್ಬೇಡ, ಹಂಗ ಕುಂದ್ರ. ಆದ್ರ ನನ್ ಮೈದನ್ನ ಮನಿ ಬಿಟ್ಟು ಕರ್ಕೊಂಡ್ ಹೋಗೋ ಕೆಲ್ಸ ಮಾಡ್ಬೇಡ. ದೂರ ಮಾಡ್ತಿ ಅನ್ನಕ ನೀವೇನು ಅವನ ಹಡದ ತಾಯಿ ಅಲ್ಲ. ನೀವ್ ಎಷ್ಟಿದ್ರು ಅತ್ತಿಗೆ, ಒಂದಲ್ಲ ಒಂದಿನ ಬ್ಯಾರ ಆಗಬೇಕು. ನೀ ಅನ್ಕೊಂಡಿವ ಅತ್ತಿಗೆ ಅಂತ? ಅವನ ಮಗನ್ ತರ ಜೋಪಾನ್ ಮಾಡೀನಿ. ಇಷ್ಟಿದ್ದಾಗಿಂದ ಅವ್ನು ತುತ್ತು ಮಾಡಿ ಮುತ್ತು ಮಾಡಿ ನಾನೇ ಬೆಳೆಸಿನಿ. ಅವನು ಬೆಳೆಸಿದಾಕಿನ ಬೆಳೆಸ್ತಾರ ಹಡ್ದವ್ರಷ್ಟ ತಾಯಂದ್ರ ಅಲ್ವಾ? ಮುತ್ ಮಾಡಿ ಆಡಿಸಿ ಅವನ ಊಟ ಮಾಡಿಸಿ ಅಂಗಳದಾಗ ತಗೊಂಡ್ ಅಡ್ಡಾಡೇನಿ. ಅವ್ ನನ್ನ ಮಗ ನಾವು ಹಂಗೆಲ್ಲಾ ಮಾತಾಡಿ ನನ್ ಮನಸ್ ನೋಯಿಸ್ಬೇಡ ತಂಗಿ. ಅದ ಅಪ್ಪ ಅವ್ವ ಇಲ್ಲಂತ ಅವ್ನ್ ಮಾರಿ ಮೇಲೆ ಕೈ ಎಳೆದು ಅವನ್ನ ಬುಟ್ಟ ಹಾಕೊಂಡ್ರೆ ಅಷ್ಟ. ಯಾಕಂದ್ರ ಆಸ್ತಿ ಪಾಲ್ ಕೇಳ್ಬಾರ್ಲ ಅವ. ನನಗ್ ನಿಮ್ದೆಲ್ಲಾ ಗೊತ್ತೈತಿ, ನನ್ಗೇನೇ ಹೇಳಕ್ ಬರ್ಬೇಡ್ರಿ. ನೋಡುವ, ಹಂಗೆಲ್ಲ ದುಡುಕಿ ನಿರ್ಧಾರ ತಗೋಬೇಡ. ಈ ಆಸ್ತಿ ಬೇಡ, ಈ ಮನಿ ಹೊಡಿಬೇಡ. ನಿನಗ್ ಇನ್ನೊಂದ್ಸಲ ಕೈ ಮುಗಿತೀನಿ, ಈ ಮನಿ ಹೊಡಿಬೇಡವಾ. ಯಾಕಂದ್ರ ನ್ಯಾಯಾಧೀಶರ ಮನಿ ಇದು. ನೀನ ಹಿಂಗ್ ಕೂತ್ ಮಾಡಿದ್ರ ಬ್ಯಾರೆದವ್ರು ಬಂದ ನಮ್ಮ ಮನಿಗ್ ನ್ಯಾಯ ಹೇಳ್ಬೇಕಾಕತಿ. ಹಂಗೆಲ್ಲಾ ಮಾಡ್ಬೇಡವಾ, ಮಾಡ್ಬೇಡ. ನಿನಗೇನು ಕೆಲಸ ಹೇಳಂಗಿಲ್ಲ. ನನ್ನ ಮೈದನ್ಗ ಮನಿ ಬಿಟ್ಟು ಕರ್ಕೊಂಡ್ ಹೋಗೋದು ಮಾಡ್ಬೇಡ. ನೀವ್ ಹೇಳ್ದಂಗೆಲ್ಲ ನನ್ಗ ಕೇಳ್ಕೊಂಡಿರಕ್ ಆಗುದಿಲ್ಲ. ನನ್ಗೇನ್ ಅನಿಸ್ತೈತ್ಲಾ ನಾ ಅದ್ನ ಮಾಡ್ತೀನಿ. ಏ ತಂಗಿ, ಅಯ್ಯೋ ದೇವ್ರ, ಎಷ್ಟರ ತಿಳಿಸಿ ಹೇಳಿಪ್ಪ ಈಕೆಗೆ. ಏನ್ ಹೇಳ್ರು ಅರ್ಥ ಮಾಡ್ಕೋವಳ. ನನಗ ಅವ್ನ ನನ್ನ ಮಗ ಅಲ್ಲ ಅಂತ ಹೇಳ್ತಾಳ. ಅವನ ನನ್ನ ಮಗ ಅಂತೇಳಿ ಊರಿನೊಳಗೊಂಡಿ ಅವನ ಸಾಕಿ ನಾನ. ಆದ್ರ ನನಗ್ ಮಗ ಅಲ್ಲ ಅಂತ ಅಂತಾಳಲ್ಲ. ಅಯ್ಯೋ ದೇವ್ರೆ, ನಿನಗರೆ ಗೊತ್ತೈತಿಲ್ಲಪ್ಪ ಅವನ ನನ್ನ ಮಗ ಅಂತ. ನಾ ಹಡಗ್ರ ಅವನ ಮ್ಯಾಗಿನ ಪ್ರೀತಿ ಹೋಗಂತೆ ಅಂತ ಅವನ ಬೆಳೆಸ್ಕೊತ ಬಂದಿನಿ. ಆದ್ರೆ ಯಾಕೆ ಈ ಹುಡುಗಿಗೆ ತಿಳಿವಲ್ತು ಅಂತೀನಿ. ಇದನ್ನೆಲ್ಲ ಅವನಿಗೆ ಕಿವಿಗೆ ಹಾಕೋದ್ ಬೇಡ. ಆದ್ರ ಅಕ್ಕಿ ಏನ್ ಹೇಳ್ತಾಳ ನಾನ ಕೇಳಿ ಕೆಲ್ಸ ಮಾಡಿದ್ರಾತ. ಮನೆ ಬಿಟ್ಟು ಹೋದ್ರ ನಾ ತೋರ್ನ್ ಬಿಡಂಗಿಲ್ಲ. ಯಾಕೇನಾಗೈತಿ? ಎದಕ್ಕೆ ಈಗ ಸರ್ಚ್ ಮಾಡ್ತದೆ? ನನಗೇನ್ ಆದ್ರೆ ನಿಮ್ಗೇನು? ನೋಡು, ಏನಾಗೈತಿ ಯಾರ ಗೊತ್ತಾಕತಿ. ನೀವು ಒಮ್ಮೆ ಸಡಕ್ ಬರಕ್ ಮಾಡ್ರಿ, ಏನ್ ಗೊತ್ತಾಕತಿ? ಮನ್ಯಾಗಿಂದೆಲ್ಲ ನೋಡಿ ನನಗ ತಲೆ ಹಿಡ್ಕೊಂಡೈತಿ, ತಲೆ ಚಿಟ್ಟನಾತೈತಿ. ಏನಾಗೈತಿ? ಬರೋದು ಈಗ ಬಂದದಿ, ಅಗದಿ ಚಂದ ನಕೋತಾ ಇದ್ರ ಮತ್ತೇನಾತು? ನಕ್ಕೋತು ನೀವ್ ಇರುತನ ಇದ್ರ. ನೀವ್ ಹೋದ್ಮೇಲ ಆಕಿ ನಿಮ್ಮ ವೈನಿ ಇದಾಳಲ್ಲ, ಆಕಿ ನನ್ಗ ಹಿರಿತನ ಮಾಡಕ್ ಬರ್ತಾಳ. ನಿಮ್ಮ ಅಣ್ಣ ನೀರ್ ತಗೊಂಬ, ಊಟಕ್ ಹಚ್ಕೊಡು, ನಾ ಯಾಕ ಅವ್ರ ಸೇವೆ ಮಾಡ್ಬೇಕ್ರಿ? ನೋಡು, ನನ್ ಮಾತ ಕೇಳಿ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂದ್ರ ಅವ್ರು ನನಗ ತಂದೆ ತಾಯಿ ಇದ್ದಂಗ. ಅವ್ರ ಏನ್ ಹೇಳ್ತಾರನ್ನ ಹೂ ಅಂದ್ ನೀವ್ ಮಾಡ್ಕೊಂಡ್ ಹೋಗ್ಲ. ನಿಮ್ಗೆ ಏನ್ ಆಗತತಿ? ತಂದೆ ತಾಯಿ ನಿಮಗಿರ್ಬೇಕ, ನಾ ಯಾಕೆ ತಿಳ್ಕೊಬೇಕು? ನಮ್ಮ ಅತ್ತಿ ಮಾವ ಆಗಿದ್ರೆ ಸೇವಾ ಮಾಡ್ತಿದ್ದೆ ನಾನು. ಇವ್ರ ಸೇವಾ ನಾ ಯಾಕೆ ಮಾಡ್ಬೇಕು? ಮಧು, ನಾ ಹೇಳ್ದಷ್ಟ್ ಮಾಡ. ನೀವ್ ಹೇಳ್ದಂಗ ನಂಗೆ ಕೇಳಕ್ ಆಗಲ್ಲ. ನಾ ಹೇಳ್ದಂಗ ನೀವ್ ಕೇಳೋದಾದ್ರ ಅಷ್ಟೇ ನಡೀತೈತಿ. ಆಯ್ತು, ಈಗ ನನಗೇನ್ ಮಾಡಂದಿ? ನೋಡ್ರಿ, ನೀವು ನನ್ ಮಾತ್ ಕೇಳ್ತೀರಿ ಅಂತ ಅನ್ಕೊಂಡಿನಿ. ನೀವು ನನ್ಗ ಲವ್ ಮಾಡೋ ಮುಂದ್ ಹೇಳಿರಿಲ್ಲ ನನ್ ಚಲೋತ್ ನೋಡ್ಕೊಂತೀರಿ ಅಂತ. ನೋಡ್ರಿ, ನಾವು ಇದೇ ಮನ್ಯಾಗ ಇದ್ರ ಸರಿ ಹೋಗಂಗಿಲ್ಲ. ನಾವು ಬ್ಯಾರೆ ಮನೆ ಮಾಡ್ಬಿಡುನ್ರಿ. ಮಧು, ಇನ್ನ ಬಾಂಧ 4 ದಿನ ಆಗಿಲ್ಲ, ಈಗ ಮನಿ ಬ್ಯಾರೆ ಮಾಡೋತ್ ಮಾತಾಡ್ತಿ. ಅಲ್ರಿ, ಯಾವತ್ತಿದ್ರು ಬ್ಯಾರೆ ಆಗಬೇಕಲ್ಲ. ನಾವು ಅಣ್ಣ ತಮ್ರು ಬ್ಯಾರೆ ಆಗ್ಬೇಕು ಮನಿ. ನೋಡು, ನೀನ ಮದ್ವಿ ಮಾಡ್ಕೊಂಡ್ ಬಂದಿರೋದು ನಮ್ಮ ಅಣ್ಣ ವೈನಿನ ಚಲೋತಂಗ್ ನೋಡ್ಕೊಳತ್ತೆ ಮಾಡ್ಕೊಂಡ್ ಬಂದೈತಿ. ಮನಿ ಹೊಡ್ಯಾಕ್ ಕರ್ಕೊಂಡ್ ಬಂದಿಲ್ಲ ನಿನ್ನ. ಅವ್ರನ್ಯಾಕ್ ನಾ ಚಲೋತ್ನಾಗ ನೋಡ್ಕೋಬೇಕ? ನಾ ಆರಾಮಿರಾಕ್ ನಾ ಮದ್ವೆ ಆಗಿರೋದು. ಈಗ ನೀವ್ ನನ್ ಮಾತ್ ಕೇಳ್ತಿರೋ ಇಲ್ಲೋ? ನೋಡು, ಬ್ಯಾರೆ ಆಗೋದು ಎಲ್ಲ ತೆಗೆದ್ಬಿಡ. ಯಾಕಾರ ನಮ್ಮ ಅಣ್ಣ 4 ಮಂದಿಯಾಗ ಹಿರ್ತಾನ ಮಾಡ್ತಾನ. ನಮ್ಮ ಊರನ ಮಂದಿ ಧರ್ಮವಂತರ ಮನೆತನ ಅಂತಾರ. ನಾವು ಹೋಗಿ ಬಂದು ಬ್ಯಾರೆ ಆದ್ರೆ ನೋಡ್ಕೊಳವ್ರ ಏನ್ ಮಾತಾಡಂಗಿಲ್ಲ. ಹುಚ್ಚದೇನಿ ನೀನು. ನೋಡಿ, ನನ್ ಮಾತ್ ಕೇಳು ಮಧು. ಈಗ ಬಂದ 4 ದಿನ ಆಗಿದ್. ಅವ್ರಿಗೆ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಎಲ್ಲಾ ಚಲೋ ತಂಗಿರ್ತೈತಿ. ಬ್ಯಾರೆ ಆಗೋದು ತಿಲ ಅಂತ ತೆಗೆದ್ಬಿಡ. ನೋಡಿನ್ನ, ನಿಮ್ ಅಣ್ಣ ಹಿರಿತನ ಮಾಡ್ಕೋತು, ದೊಡ್ಡಸ್ತಿಕೆ ಮಾಡ್ಕೋತು ಊರಾಗ ಅಡ್ಡಾಡುದು, ನೀವ್ ಹೋಗಿ ಹೊಲ್ದಾಗ ದುಡಿದು. ಏನ್ ನಾ ಎಲ್ಲಾ ನೋಡೇ ಮಾತಾಡತೀನಿ. ನೋಡ್ರಿ, ಇದೆಲ್ಲಾ ನನ್ಗ ಆಗುದಿಲ್ಲ. ನಾ ಉಳಿಬೇಕಂದ್ರ, ನಾ ಜೀವಂತ ಇರ್ಬೇಕಂದ್ರ ಮನಿ ಬ್ಯಾರೆ ಆಗಬೇಕು. ಇದೇ ಮಾತ.
ಅಲ್ಲ ನಾನು ಹೆಂಡತಿ ಹಂಗೆ ಮಾಡ್ಯಾರು ಹಿಂಗೆ ಮಾಡ್ಯಾರು ಅಂತ ಹೇಳಾಕ್ತಾಳೆ ಬಂದು ನಾನು ಹಾಕ್ತಾನೆ ಆಗೈತಿ ಇಷ್ಟು ಲಗುಚನ ನಮ್ಮ ಮೊಯ್ನಿ ಬಗ್ಗೆ ನಮ್ಮ ಅಣ್ಣನ ಬಗ್ಗೆ ಚಾಡಿ ಹೇಳಾಕ್ತಾಳು ಇತ್ತಾಗ ನಮ್ಮ ಅಣ್ಣನ ನಮ್ಮ ಮೊಯ್ನಿನ ಬಿಡಾಕಂತೂ ನನಗೆ ಮನಸ್ಸಿಲ್ಲ ಏನೇ ಆಗಲಿ ಈಕಿ ನನ್ನ ಬಂದಾಳ ಈಕಿ ಹೇಳ್ದಂಗೆ ಮಾಡ್ರ ಆತ ರೀ ಏನ ಏನ್ ಮಾಡಿದ್ರಿ ನಾ ಹೇಳಿದ್ದು ನೋಡು ನೀ ಹೇಳಿದಂಗೆ ನಾನು ವಿಚಾರ ಮಾಡಿದ್ನಿ ಈಗ ನಾ ಹೊಲಕ್ಕೆ ಹೋಗ್ಕೊನು ಅಣ್ಣ ಮನ್ಯಾಗ ಇರ್ತಾನೆ ಈಗ ಏನು ಮಾಡೋದು ಗೊತ್ತೇನು ಒಂದು ಐಡಿಯಾ ಹೇಳ್ತಾನೆ ನೀನು ಈಗ ನಾನೇ ಹೊಲಕ್ಕೆ ಓದ್ಬಿಟ್ಟು ತಿಳ್ಕೊ ಆಟೋಮೆಟಿಕಾಗಿ ಜಗಳ ಹತ್ತೈತಿ ಅವಾಗ ನಾವು ಬೇರೆ ತೇಳ್ಬಿಡ್ನು ಭಾರಿ ಐಡಿಯಾ ಮಾಡ್ಯಾರ ನೋಡ್ರಿ ಒಟ್ಟ ನಾವು ಹೊರಗ ಹೋಗುದ್ ಬೇಡ ಹಾಕಿದ ಬಾಗ್ಲ ಹಾಕದಂಗೆ ಇರ್ಲಿ ಆಯ್ತನ ಅದಕ್ಕೆ ಹೇಳ್ತೀನ ಶಾಂತ ಶಾಂತ ಏನ್ ಮಾಡಕತ್ತಿದ್ ಒಳಗ ಏನ್ರಿ ಯಾಕೆ ಹೋದ್ರಾಕತ್ತೀರಿ ಮನ್ಯಾಗ ಅಡಿಗೆ ಮಾಡೋದು ಬೇಡನ ಹೊತ್ತ ಎಲ್ಲಿಗೆ ಬಂದೈತಿ ಗೊತ್ತೇನ ಹೊತ್ತ ನೆತ್ತಿ ಮ್ಯಾಗ ಬಂದೈತಿ ಗೊತ್ತಾಯ್ತು ಬಂದೈತಿ ಅನ್ನೋದು ನಿನಗೂ ಗೊತ್ತತಿ ನನಗೂ ಗೊತ್ತತಿ ದಿವ್ಸ ನನ್ನ ತಮ್ಮ ಎದ್ದ ತೋಟಕ್ಕೆ ಹೋಗಾವ ಇನ್ನೂ ಎದ್ದಿಲ್ಲವ ಒಳಗೆ ಮಕ್ಕೊಂಡನ ಹೌದ್ರಿ ದಿವ್ಸ ಇಷ್ಟೊತ್ತಿಗೆ ನಸುಕಿನಾಗ ಎದ್ದು ತೋಟಕ್ಕೆ ಹೋಗಾವ ಇವತ್ತು ಯಾಕೋ ಬಿಡ್ರಿ ಏನೋ ಸುಸ್ತಾಗಿರ್ಬೇಕು ಅದಕ್ಕೆ ಮಕ್ಕೊಂಡಿದ್ದ ಒಂದು ಮಾತು ಹೇಳ್ತೀನಿ ತಿಳ್ಕೊ ತೋಟಕ್ಕೆ ಹೋಗ್ಲಿಕ್ಕೆ ಬಿಡುವಲ್ಲಕ್ಕ ಹಾ ನಾನು ಹೋಗುನು ಎದ್ದ ಊಟಾರೆ ಮಾಡತ್ತ ಆಯ್ತು ಹಸುವಾಗ ನಾವು ಇಬ್ರು ಊಟ ಮಾಡ್ತಾರ ಬಿಡಿ ಇಬ್ರು ಅದಾರ ಅವ್ರು ಹೆಂಗೆ ಎಬ್ಸ್ಬೇಕು ಹೇಳು ದಿನನಿತ್ಯದಲ್ಲಿ ಇರ್ತಕ್ಕಂಥದ್ದು ನಮ್ಮ ಮನೆ ಯಾವಾರ ಬೇರೆ ಆಗೈತಿ ಯಾಕೋ ಈಗ ಸ್ವಲ್ಪ ಮಕ್ಕಳಾಕತ್ತೆ ಅನ್ನೋದಕ್ಕೆ ನನಗೆ ಚಿಂತೆ ಐತೈತೆ ನೋಡ್ರಿ ದಿನನಿತ್ಯದ ಬೇರೆ ಯಾಕಂದ್ರೆ ಈಗ ಹೇಂತದ ಹಾ ಅವ್ರಿಗೆ ಸುಖ ಅನ್ನೋದು ಬೇಕಾಗಿಲ್ಲ ಸುಖ ದುಃಖ ಮಾತಾಡ್ಕೊತಾರ ಬಿಡ್ರಿ ನೀವ್ ಯಾಕೆ ಚಿಂತೆ ಮಾಡ್ತೀರಿ ಹೊಲಕ್ಕಿಲ್ಲ ನಾ ಹೋಗುನ್ ನಡ್ರಿ ಅಲ್ಲ ನನ್ನ ತಮ್ಮ ಉಪವಾಸ ಮಾಡ್ಕೋಬೇಕನ ಅಲ್ಲೋ ಮರ ಯಾವ್ಯಾಕ ಉಪವಾಸ ಮಾಡ್ಕೋತಾನ ಅವ್ನ ಸಂಬಂಧ ಬಿಸಿ ಬಿಸಿ ಅಡ್ಗೆ ಮಾಡಾಕತ್ತೇನೆ ನಾನು ಅದ್ ಏನ್ ಯಾಕಾಗಂತ ಅವ್ನ ಎಬಿಸಿ ಊಟ ಮಾಡ್ಸ ಮಕ್ಕೊಂಡ್ರು ನನಗೆ ಚಿಂತಿಲ್ಲ ಆಯ್ತು ಮಾರಾಯ ಅವ್ನ ಎಬಿಸಿ ಊಟ ಮಾಡಿಸಿ ಆದ್ರೆ ಮನಗಿಸ್ತಾನ ಆತನ ಊಟ ಮಾಡಿದಾಗ ನನ್ನ ಸಮಾಧಾನ ನೀ ಸಮಾಧಾನ ನಾ ಊಟ ಮಾಡಿಸ್ತಾನ ಹೋಗ ಹೇಳ್ದಕ್ ಕೇಳ ಏ ತಂಗಿ ಬಾಗ್ಲ ತೆಗಿಯವ ಟೈಮ್ ಏಟಾಗೈತೆ ನೋಡು ಊಟ ಮಾಡಿ ಮನ್ಕೋಕ್ತಾರ ಆದ್ರೆ ಹೇಳ್ರಿ ಎಬ್ಬಸ ತಮ್ಮನ ಎಬ್ಬಸ ಮೊದಲ ರೀ ನಡ್ರಿಗೆ ಕವ್ನ ಕವ್ ಮಾತಾಡೋದು ಏಯ್ ಸುಮ್ಮನೆ ಈಗ ಹೋದ್ರೆ ಮಜಾ ಇರಂಗಿಲ್ಲ ಇನ್ನೊಟ್ಟ ಅವರು ಬಾಗ್ಲ ಬಡಿಲಿ ಆಮೇಲೆ ಹೋಗುನು ಅವಾಗ ಅವ್ರಿಗೆ ಬಿ ಪಿ ರೇಸ್ ಆಕತಿ ಅವಾಗ ನಾವು ಹೋದೇವಿ ಅಂದ್ರೆ ಅವಾಗ ಮಜಾ ಇರ್ತೈತೆ ಅದ ಪಾಠಕ್ಕೆ ನಾವು ಅದೇನ್ ಆಕತಿ ನಿನಗೆ ಬರೀ ಹೆಸರು ಮದುವೆ ನಿನ್ಗೆ ಬುದ್ಧಿನೇ ಇಲ್ಲ ಕಲ್ಲು ಏ ಕಲ್ಲನ ಇಷ್ಟು ಹೋದ್ರೂ ಹೋಗ್ಕೊಡ್ವಾರಲ್ಲ ಇವರು ಅಷ್ಟೊಂದು ಎಂತ ನಿದ್ದೆ ಮಾಡ್ತಿದ್ದಾರೆ ಇವರು ಕಲ್ಲು ಇವ್ರೇನ್ ಬಿಡಂಗ್ ಕಾಣಂಗಿಲ್ಲ ಏನ್ ಮಾಡ್ಲಿ ಅವರೇ ಒಟ ಹತ್ತಾನ ಊಟ ಮಾಡಿ ನಮ್ಮ ತಮ್ಮ ಊಟ ಮಾಡಿಲ್ಲ ಅಂತ ಹೇಳಿ ಇವರೇ ಹೇಳುವಲ್ಲ ಹೋಗ್ ಕೊಡ್ವಾರು ಏ ಕಲ್ಲು ಹೇಳು ಅಪ್ಪ ಅಡ್ಗಿ ಮಾಡೇನೆ ಊಟ ಮಾಡಕತ್ತ ಎಷ್ಟೊತ್ತಾತ ಏನ್ ಮೈಯಾಗ ಆರಾಮಿಲ್ಲನ ಏ ಕಲ್ಲು ಬಾಗ್ಲ ಬನ್ನಿರಿ ಎದಕ್ ಬಾಳ ಬಡಿಯತ್ತೀರಿ ತೆಲಿ ಹೊಸತ್ತೆ ಮಕ್ಕೊಂಡೇನೆ ಅಲ್ಲೋ ಮರಾಯ ಹೊತ್ತ ನೆತ್ತಿ ಮ್ಯಾಗ ಬಂದ್ರಿ ಹೊಟ್ಟೆ ಹೊಸತಿಲ್ಲ ಊಟ ಮಾಡ್ಬರ್ರಿ ಈ ಮನ್ಯಾಗ ನಮಗ ನೆಮ್ಮದಿಯಿಂದ ಮಕ್ಕಳಕ್ಕೂ ಸಮಾಧಾನ ಇಲ್ಲ ಹಂಗೆ ಕನಾಕತಿ ನಾನ್ ಬೇಯಾಕತ್ತೀನಿ ನಿನ್ನ ಹಾ ಎಷ್ಟೊತ್ತಾಗೈತಪ್ಪ ಹಸಿದಿರ್ಬೇಕು ಊಟ ಮಾಡಿ ಹೋದ್ರಿ ನಿಮ್ಮನ ಅದು ತಪ್ಪ ಬಿಡ್ರಿ ಏನೇರಿ ಈಗ ಕೆಟ್ಟ ತಿಳಿಸ ಮಕ್ಕೊಂಡೇನಿ ಒಂದ್ಸಲ ಬಾಗ್ಲ ಬಡಿತೀರಿ ಒಂದ್ಸಲ ಬಿಡಿದಿರ್ತೈತ್ರಿ ನಿಮ್ ಅಣ್ಣ ಹೊರ ಕೂತ್ ಒಂದ್ಸಲ ಹೋದ್ರಾಕತ್ತೇನ ತಾವ್ ಊಟ ಮಾಡಿಲ್ಲ ಎಬ್ಬಿಸಿ ಊಟ ಮಾಡ್ಸತ್ತ ಮಾತಾಡ್ತೀನಿ ಯಾರ್ ಏನಂತಾರ ನಮಗ್ ಹೊಟ್ಟೆ ನೆಮ್ಮದಿ ಮಕ್ಕಳಕ್ಕೂ ಬಿಡುದಿಲ್ಲ ನೀವು ಕೆಟ್ಟ ತಿಳಿಸ ಮಕ್ಕೊಂಡೇನಿ ಒಂದ್ಸಲ ಒಯ್ನಿ ಬಾಗ್ಲ ಬಡಿ ಆಗ್ತಾರ ನಿಮ್ಗೆ ಹೇಳಕ್ ಬರ್ತೈತಿಲ್ಲ ನಾನ ಹೇಳಿ ನೀವು ಊಟ ಮಾಡ್ರಿ ಮಕ್ಕಳಿ ಒಳ ತೆಗಿತ ಹೇಳಕತ್ತೇನಿ ನಾನು ಏನ್ ಊಟ ಮಾಡ್ತಾರು 24 ತಾಸು ಬರೀ ಊಟನ ಮಾಡ್ತಾರ ನಿನ್ ಮನಸ್ಸಿನಾಗರ ಏನಂತ ಹೇಳು ಅದು ಈಗ ನನ್ ಮನಸ್ಸಿನಿಂದ ಹೇಳ್ತೀನಿ ಕೇಳಿಸ್ಕೊ ಇಡೋ ಸಹ ನಾನು ಹೊಲಕ್ ಹೋಗಿದ್ನಿ ನೀನು ಅಲ್ಲಿ ಊರಾಗ 4 ಮಂದಿ ಅವ ಕರದ ಇವ್ ಕರದ ಬರೀ ಊರಾಗ ಇರ್ತಾರ ಮತ್ತ ನೀ ಅಡ್ಡಾಡವ ಇಲ್ಲ ಒಬ್ಬ ದುಡಿಬೇಕ ನೀನು ನನಗೇನ್ ಮ್ಯಾಗಿದ್ರ ಆಗೋದಿಲ್ಲ ನೀನು ಹೋಗೋದ ನಾ ಮನ್ಯಾಗ ಇರ್ತಾನ ನೀವ್ ಒಟ್ಟ ದುಡಿಬೇಡಪ್ಪ ನಾವು ದುಡಿತೀವಿ ನೀ ಆರಾಮಿದ್ರ ಸಾಕು ನಮಗ ನನಗ ಒಟ್ಟ ಬೇಕಾಗೈತೆ ಹಾ ಆದ್ರೆ ಬರೀ ಆರಾಮಿದ್ರೆ ಅಷ್ಟ ಅಲ್ಲ ಒಟ್ಟ ನನಗ ಬ್ಯಾರ್ ಮಾಡ್ಕೊಡ್ರಿ ನಾ ಬ್ಯಾರ ಹಾಕನ ಅಲ್ಲೋ ಕಲ್ಲು ಯಾಕೋ ಏನ್ ಮಾತಾಡಕತ್ತೀನಿ ಎಂತ ಒಳ್ಳೆ ಮನುಷ್ಯ ಇದ್ದಿ ಬ್ಯಾರೆ ಆಗೋದಕ್ಕೆ ಬುದ್ಧಿ ಬತ್ತು ನಿನಗ
ಏನ್ ಅನ್ಯಾಯ ಮಾಡಿದ್ವಿ ನಾವು? ಬೇಡಪ್ಪ ಬೇಡ, ಇಂಥ ಕೆಲಸ ಮಾಡಕ್ ಹೋಗ್ಬೇಡ. ನನ್ನ ಶಾಂತ ನಿನ್ನ ಮಗಂತರ ಸೋಪಾನ ಮಾಡ್ಯಾಳ. ನನ್ನ ಹೆತ್ತು ಮಕ್ಕಳಿಗಿಂತ ಹೆಚ್ಚು ಸೋಪಾನ ಮಾಡ್ಯಾವು. ಯಾಕೋ ಇಂಥ ಬುದ್ಧಿ ಹಾಕ್ಬತ್ತು. ಈ ಮನೆ ಹೊಡಿದ್ ಬೇಡ, ಈ ಮನೆ ಹೊಡಿದ್ ಬೇಡ, ಎಲ್ಲ ನಿನಗ ಇರ್ಲಿ. ಅಣ್ಣ ಅಳುವ ಕರಿದು ಎಲ್ಲ ನಾಟಕ ಬೇಡ. ಏನ ನಾ ಎಂದಾಗ ಆಕಿಗೆ ನೀವು ಟಾರ್ಚರ್ ಕೊಡ್ತೀರಿ. ಈಗ ವೈನಿನ ಬರೀ ಆಕೆ ತೆಗ್ದ ಹಸ್ತಾಳತ್ತೆ. ಒಂದ್ ಕಸ ತೆಗಿಬೇಕಾರೆ ಆಕೆ ಹೇಳ್ತಿರತ್ ನೀವು. ನೀವ್ ನೋಡ್ರ ಬರೀ ತಮ್ಮ ತೊದರ್ತಿ. ಅಲ್ಲಿ 4 ಮಂದಿ ಬರೀ ಹಿಟ್ಟ ಮಾರೋದ್ ಬಿಟ್ರಿ. ಇನ್ನು ಮನ್ಯಾಗ ಮಗನ ಸುತ್ತ ಮಾಡ್ಕೊನಿ, ಹೊರಗೇನ್ ಹಿಟ್ಟ ಮಾಡ್ತಿ? ಏನ್ ಮೇಲೆ ಮಗತ್ತ? ಅಲ್ರಿ ಮಾಮಾರ, ನನ್ ಗಂಡ ಹೊಲ್ದಾಗ ದುಡಿತಾನ್ರಿ, ನಾ ಮನ್ಯಾಗ ದುಡಿಬೇಕು. ನೀವಿಬ್ರು ಏನ್ ಮಾಡವ್ರು? ಎದಕ್ ಬೇಕ್ರಿ ಕೂಡಿರೋದು? ನೀವ್ ಮಾಡ್ಕೊಂಡ್ ತಿನ್ರಿ, ನಾವ್ ಮಾಡ್ಕೊಂಡ್ ತಿಂತೀವಿ. ನೋಡ್ರ ತಂಗಿ, ಹಂಗೆಲ್ಲ ಮಾತಾಡ್ಬೇಡ. ಅಲ್ಲ, ನನ್ನ ಮೈದ್ ನಾ ಯಾವತ್ತೂ ಹಿಂಗ್ ಮಾತಾಡ್ದವಲ್ಲ. ಯಾಕೋ ಏನಾಗೈತಿ ನೋಡ್ರಿ ಅಲ್ಲ, ನೀವು ಮುಂದ್ ಕೂತಾಗೆ ನಿಮ್ ವೈನಿ ಹೇಳಾತ, ನಾನೇ ತೆಲ ತುಂಬಿ ಮನಿ ಹೊಡೆ ಹಾಕ್ತೀನಂತ. ವೈನೋಡಿ ನೀವೇನೇ ನನಗೆ ಹೇಳ್ರಿ. ಆಕಿಗೆ ನೀವು ಮಾತಾಡೋದಲ್ರಿ. ಆಕಿಗೆ ಏನಾರ ಮಾತಾಡೇನೋ ಅಪ್ಪನ? ನೀನು ನನಗ ಬರ್ತೀಯಲ್ಲ. ನೋಡ್ರಿ, ಇದು ಅಳುವ ಕರಿದ ನಾಟಕ ಸಾಕಿನ. ನೀವು ನಿಮ್ ಪಾಡಿಗೆ ನೀವ್ ಇರ್ರಿ, ನಮ್ಮ ಪಾಡಿಗೆ ನಾವ್ ಇರ್ತು. ಅಣ್ಣ ಇದನ್ನ ಬ್ಯಾರೆ ಮಾಡಿ ಬಿಡುಂತು. ನೀನು ಸುಮ್ಕೊಂಡು ನಾವೊಂದು ಮಾತು ಹೇಳ್ತೀನಿ. ಅಲ್ರಿ ಬ್ಯಾರ ಶಾಂತ, ಹೊಸ ನೀರು ಬರುವಾಗ ಹಳಿ ನೀರು ಕೊಚ್ಚಿ ಹೋಗಿ ಸೃಷ್ಟಿ ನೇಮತ್ತಿದ್ರು. ಯಾಕಂದ್ರೆ ನನ್ನ ತಮ್ಮ ನನ್ನ ಆಗಿದ್ದ, ಇವತ್ತು ದಿವಸ ನನ್ನವಲ್ಲವ. ಯಾಕಂದ್ರೆ ಹಂಗಿಲ್ರಿ, ಅವ್ನ ಮೈದ್ನಂತ ಬೆಳೆಸಿಲ್ಲ, ಮಗನಂತ ಬೆಳೆಸೇನಿ. ಎಲ್ಲಿ ನಮ್ಮ ಮಗಳ್ಗ ನಮ್ ಹೊಟ್ಟೆಲೆ ಮಕ್ಳು ಹುಟ್ಟಿರ, ಅವ್ನ ಮ್ಯಾಗಿನ ಪ್ರೀತಿ ಕಡಿಬೇಕತ್ತೆ ಅಂತ ಹೇಳಿ ನಾವ್ ಮಕ್ಕಳ ಹಾಡಿಲಿಲ್ರಿ. ಆದ್ರ ಇವತ್ತ ನಮಗ ಬ್ಯಾರಾಗುನ ಅಂತಾರಲ್ರಿ. ಇದು ಯಾವ ನ್ಯಾಯ ರೀ? ನಾವ್ ಏನ್ರ ಅಂದದ್ ಬೇಕು ಅವ್ರಿಗೆ, ಜಗಾಡಿದ್ ಬೇಕು. ನೀ ಏನು ದುಡಿಬೇಡಪ್ಪ, ನಾವ್ ಹೊಲ್ದಾಗ ಹೋಗಿ ನಾವು ದುಡಿತೀವಿ. ನೀವು ಆರಾಮ್ ರಾಜ ರಾಣಿಗತೆ ಕುಂಡ್ರಿ. ಅಂದ್ರ ಬ್ಯಾರಾಗದಂತೂ ನನ್ ಕೈಗೆ ಆಗೋದಿಲ್ಲಪ್ಪ, ನಾನು ಒಪ್ಪೋದು ಇಲ್ಲ. ಶಾಂತ, ನಾನು ಒಂದು ಮಾತು ಹೇಳ್ತಿದ್ದೆ. ತಮ್ಮ ನನ್ನವಾದ್ರೆ ತಮ್ಮನೇ ಅಂತ ಯಾರಕ್ಕೆ ಇನ್ನೊಂದು ಮನೆಗೆ ಬಂದೈತಿ. ಯಾಕಂದ್ರೆ ಈ ಮನ್ಯಾಗ ವಿಷ ಸರ್ಪ ಹೋಗ್ತೈತಿ. ನೀನು ಭಾಳ ದಿವಸ ಬದುಕುದಿಲ್ಲ. ತಮ್ಮ ನಮ್ಮ ಇಲ್ಲ, ಇರ್ಲಿ. ತಮ್ಮ ಇಲ್ಲೇ ಮನ್ಯಾಗ ಇರ್ಲಿ, ತಮ್ಮನೇ ತಿರ್ಲಿ. ನಾವ ಬಿಟ್ಟು ಹೋಗ್ಬಿಡುನು, ಎಲ್ಲಾರ ಅದು ದುಡ್ಕೊಂತಿರು. ನಾ ಹೇಳಿದ್ದೆ ನಿಮಗ, ನಾ ಹೇಳಿದ್ದೆ ಇಲ್ಲ ಅವ್ರು ನಂಗ್ ಹೆಂಗ್ ನೋಡ್ತಾರತ್ತ. ನಿಮ್ ಮುಂದೆ ವಿಶೇಷಪ್ಪ ಅಂದ್ರ ಅವ್ರು ಇಂಥವ್ರ ಜೋಡಿ ಹೆಂಗಿರುದ್ರಿ? ಅಣ್ಣ ನಾಲಿಗೆ ಬಿಗಿರೋದು ಮಾತಾಡ. ಅಲ್ಲ, ವಿಷ ಸರ್ಪ ಅಂದ್ರೆ ಏನ? ಇರ್ಲಿ, ಅಂದಿದ್ ತಪ್ಪಾತಪ್ಪ, ನಿನ್ನ ಕೈ ಮುಗಿತೀನಿ. ತಪ್ಪ ಆಕೆ ಕೈ ಮುಗಿನ ಮುಗಿಬಾರ. ಎಷ್ಟು ದೊಡ್ಡವಾಗಿದೆಯಪ್ಪ ನೀನು. ತಲೆ ಎತ್ತು ಮಾತಾಡ್ತಿದ್ದಿಲ್ಲ. ಅಲ್ಲ, ಅಣ್ಣ ಹತ್ತಿಗೆ ಅಂದ್ರ ಎಷ್ಟು ಗೌರವದಿಂದ ಮಾತಾಡ್ತಿದ್ದಿ. ಇವತ್ತೇನೋ ಈ ರೀತಿ ಮಾತಾಡಕತ್ತಿದಿ. ಎಲ್ಲಿ ಹೋಯ್ತು ನಿನ್ನ ಪ್ರೀತಿ? ಅಣ್ಣ ಹತ್ತಿಗೆ ಮೇಲೆ ಇಟ್ಟಿದೆ ನಿನ್ನ ಪ್ರೀತಿ. ಅದೇ ಅತ್ತು ಕರೆದು ತಮ್ಮ ತಮ್ಮ ಅಂತ ಹೇಳಿ ಎಲ್ಲಾ ಬುಟ್ಟಿ ಹಾಕೊಂಡು ನೀವ್ ಹೇಳ್ದಂಗ ಕೇಳ್ತಿದ್ರ ಅವ್ರು. ಈಗ ನಾ ಬಂದು ಕಣ್ಣು ತರಿಸಿನ ಅವ್ರದ್ದು. ಅಮ್ಮ ಮಾರೈತಿ, ನಿನ್ನ ಕೈ ಮುಗಿತೀನಿ. ನೀನ ಬಂದಿದ್ರೆ ಎಲ್ಲ ರಾಡಿ ಹಿಡಿಸ್ಬಿಡ್ತಿ. ಅಲ್ರಿ, ಹೆಂಗ್ ಮಾತಾಡ್ತಾರ ನೋಡ್ರಿ. ಏನಾಗಿತ್ತು ಕೈ ಮುಗಿಲಿಕ್ಕೆ? ನಾನಿದ್ದೀನಿ, ನೋಡ್ರಿ, ನಿಮ್ದು ಇದೆಲ್ಲ ನಾಟಕ ನೋಡ್ಕೊಂಡು ಕುಂಡ್ರದ ಆಗುದಿಲ್ಲ ನಮಗ. ನಮ್ದು ಬ್ಯಾರ್ ಮಾಡ್ಕೊಡ್ರಿ, ನಾವ್ ಹೋಗ್ತೀವಿ. ಏನಂತ ಬ್ಯಾರ್ ಮಾಡ್ಕೊಡ್ಬೇಕು? ಕೇಳ್ರಿ, ಬ್ಯಾರ್ ಮಾಡ್ಕೊಡೋದತ್ತ. ಯಾರು ಬ್ಯಾರ್ ಮಾಡ್ಕೊಡ್ತ ಹೇಳ್ರಿ ನೀವ. ಹೌದು ನೋಡಮ್ಮ ತಾಯಿ, ನೀನು ಕೈ ಮುಗಿದು ಕೇಳ್ತೀನಿ. ಇದು ನಮ್ಮ ಆಸ್ತಿ ಅಲ್ಲ, ಹಿಂದೊಬ್ರು ಪುಣ್ಯಾತ್ಮ ಕೊಟ್ಟಿರ್ತಕ್ಕಂಥ ದೇವಾಲಯ ಇದು. ಆದ್ರೆ ಈ ದೇವಾಲಯ ನುಚ್ಚು ನೂರು ಮಾಡಾಕ ನನ್ನ ಮನಸ್ಸು ಕಬಲಿಲ್ಲ. ನೀವು ಇಬ್ರು ಗಂಡ ಹೆಂಡತಿ ಚಂದಾಗಿರಿ, ನಾವು ಇಬ್ರು ಗಂಡ ಹೆಂಡತಿ ಹೋಗಿ ಬಿಡ್ತೀವಿ. ಎಲ್ಲಿಯಾದ್ರೂ ಬೀದಿ ಮೇಲೆ ಹೋಗಿ ಹೊಟ್ಟೆ ತುಂಬಿಕೊಡ್ತೀವಿ. ನೀವ ಚೆನ್ನಾಗಿರಪ್ಪ, ನಾವು ಹೋಗ್ತೀವಿ. ಈ ಮನಸ್ಸು ಆಶಾ ಗೋಪುರ ಕಟ್ಟಿ ಹೇಳ್ರಿ, ಅವ್ರೇ ಚೆನ್ನಾಗಿರಿ. ಹೋಗೋಣ ಬರ್ರಿ. ರೀ 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 ನಂಗ್ ಬಹಳ ಖುಷಿ ಆಗೈತಿ. ಅಂತೂ ನಾನು ಅನ್ಕೊಂಡಂಗೆ ಆಯ್ತು. ಈಗ ಬ್ಯಾಳಿಗ್ ಹಾಕಿ ಹೋಳ್ಗಿ ಮಾಡ್ತೀನಿ, ಇಬ್ರು ಕೂಡಿ ಚಂದಿಗೆ ಊಟ ಮಾಡೋಣ. ನಾವ್ ಇನ್ಮೇಲೆ ಆರಾಮಿರೇನು. ಬರ್ರಿ ಒಳಗ ಬರ್ರಿ. ರೀ ಹಿಂಗ್ಯಾಕ್ ಕೂತೀರಿ?
ಅಲ್ಲ ಮುಂಜಾನೆ ಹೋಳ್ಗಿ ಮಾಡೀನಿ, ಅದ್ನು ಊಟ ಮಾಡಕ್ ರೆಡಿ ಇಲ್ಲ ನೀವು, ಮಧ್ಯಾಹ್ನ ಊಟ ಮಾಡಿಲ್ಲ. ಏನಾಗೈತ್ ನಿಮಗ ರೀ? ಇದೆಲ್ಲ ಮನೆ ತೆಲಂದು ತೆಗೆದು ಹಾಕ್ಬಿಡ್ರಿ, ನಾವಿಬ್ರು ಆರಾಮ್ ಇರೋನು. ಆಮೇಲೆ ಇನ್ನೊಂದ್ರಿ, ಇದು ಮನಿ ಯಾಕೋ ನಂಗ ಸರಿ ಅನ್ಸವಲ್ದು, ಇದನ್ನೆಲ್ಲ ಫುಲ್ ಚೇಂಜ್ ಮಾಡ್ಬಿಡೋನು. ಮನ್ಯಾಗ ಒಂದು ಹೋಮ್ ಥಿಯೇಟರ್ ಹಾಕೋನು, ನಾವಿಬ್ರು ಇನ್ನ ರಾಜ ರಾಣಿ ತರ ಇರೋನು. ಆಯ್ತಾ? ಬರ್ರಿ ಊಟ ಮಾಡ್ಬರ್ರಿ. ಮಧು, ದಯವಿಟ್ಟು ನನಗ ಒಂಟಿಯಾಗಿ ಹಾಕ್ಬಿಡ. ನಂದು ಮನಸ್ಥಿತಿ ಸರಿ ಇಲ್ಲ, ನಂದು ತಲೆ ನುಸಾದತಿ, ನೀ ಹೋಗ್ಬಿಡ. ಅಯ್ಯೋ, ನಾ ಎಲ್ಲ ಸರಿ ಮಾಡ್ತೀನಿ, ಬರ್ರಿ ನೀವು. ಈಗ ನಾ ಏನ್ ಹೇಳ್ತೀನಿ ನಿನಗ, ಈಗ ಹೋಗ್ರಿ. ಶನಿಗಳು ಮನೆ ಬಿಟ್ಟು ಹೋದ್ರು ಈ ತರ ಇನ್ನ ಅಲ್ಲಿ ತುಂಬ್ಕೊಂಡಾರ. ಅವ್ರ ಮೇಲೆ ಪ್ರೀತಿ ಜಾಸ್ತಿನಾ ಇರ್ಲಿ, ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು. ನಾವಿಬ್ರು ಆರಾಮ್ ಇರ್ಬೇಕಂತ ನಾ ಅನ್ಕೊಂಡ್ರ ಇನ್ನು ನೋಡು ಹೆಂಗ್ ಸತ್ತ ಹೆಂಗ್ ಕುಂತಾನೆ. ಎಲ್ಲ ಸರಿ ಮಾಡ್ತೀನ ನಾನು. ಇವ್ರಿಗೆ ಮನೆ ಬಿಟ್ಟು ಕಳ್ಸಿದ್ರು ಇವ್ರು ದುಡ್ಕೋತ್ ಮಾಡ್ಕೋತ ಆರಾಮ ಇದಾರಲ್ಲ. ಇಲ್ಲ, ಹಿಂಗಾದ್ರ ಬಗೆಹರಂಗಿಲ್ಲ. ಇವ್ರು ಇಲ್ಲೇ ಇದ್ರ ನನ್ ಗಂಡ ಇವ್ರು ನೋಡಿ ಮತ್ತೆ ತಲೆ ಕೆಡ್ಸ್ಕೊಂತಾನ. ಇವ್ರಿಗೆ ಯಾವ್ದು ಕೆಲಸ ಸಿಗ್ಬಾರ್ದು ಊರಾಗ. ಇವ್ರು ಒಟ್ಟು ಊರ್ ಬಿಟ್ಟು ಹೋಗ್ಬೇಕ, ಹಂಗ ಮಾಡ್ಬೇಕು ನಾನು. ಗಾಡಿ ಬಂದಿರ್ರಿ? ಏನಿಲ್ರಿ, ಅದ ನಮ್ಮ ಮಾವ್ರು ಇಲ್ಲಿ ನಿಮ್ಮನ್ನ ಕೆಲಸ ಮಾಡತ್ತಾರನ್ರಿ? ಹುನ್ರಿ, ನಮ್ಮಲ್ಲೇ ಕೆಲಸ ಮಾಡತ್ತಾರ್ರಿ. ಮತ್ತೆ ಅವ್ರ ಹೊರಗೇನೋ ಹಾಕ್ಯಾರ ಅಂತರಿ. ಅವ್ರನ್ನ ಎಲ್ಲಾ ಮನಿ ಬಿಟ್ಟೆ ಹೊರಗ್ ಕಳ್ಸೈತ್ರಿ. ಅವ್ರ ಹೆಸರ್ನಾಗ ಒಂದ್ ಆಸ್ತಿ ಇಲ್ಲ ಅಂತಸ್ತಿಲ್ರಿ. ಅವ್ರಿಗೆ ಯಾರು ಈ ಊರಾಗ ಕೆಲ್ಸ ಕೊಡಂಗಿಲ್ರಿ, ತಿಳಿತೇನ್ರಿ? ಆಯ್ತಾಳ್ರಿ, ಹಂಗಾರ ನೀವ್ ಹೇಳಿದಾಗ ಮಾಡ್ತೀವಳ್ರಿ. ಹಂಗಾರ ಆಯ್ತವ್ರಿ. ಏನ್ ಮಾಡತ್ತಿ ಶಾಂತ? ಎಲ್ಲಿ ಕೆಲ್ಸ ಸಿಕ್ತೇನ್ರಿ? ಕೆಲ್ಸಕ್ಕೆ ಹೋಗಿದ್ನಿ ಬರ್ರಿ, ಮದ್ದಿನ ತಕ ಮಾಡಿನಿ. ಮದ್ದಿನ ಮೇಲೆ ಬಂದ ಅವ್ರು ಯಾಕೋ ಪಾಪ ಮಾಲಕರು ನನಗೆ ಬ್ಯಾಡ ಅಂದ್ಬಿಟ್ರು. ಬ್ಯಾಡ ಅಂದ್ರಿ? ಯಾಕೆ ಬ್ಯಾಡ ಅಂದ್ರಿ? ಏನು ಗೊತ್ತಾಗ್ಲಿಲ್ಲ, ಪಾಪ ಒಳ್ಳೆ ಮನುಷ್ಯ ಅವ. ಅಲ್ರಿ, ನಾನು ಒಂದ್ 4 ಮನೆ ತಿರ್ಗಾಡ್ಬಂದೆ, ಯಾರು ಕೆಲ್ಸ ಇಲ್ಲ ಹೇಳ್ರಿ. ಅಲ್ಲಿ ಹೋಗಿ ಬಾಂಡೆ ಮುಸ್ರಿ ಅವ್ರ ಒಗ್ಯಾನ ಕಸ ಮುಸ್ರಿ ಮಾಡಿದ್ರ ಅದು ಒಂದ್ ಕೆಲ್ಸ ಸಿಕ್ಕಂಗಿತ್ತು. ಎಲ್ಲಿ ಸಿಗ್ಲಿಲ್ರಿ. ಇನ್ನು ಮುಂದೆ ಹೆಂಗ್ ಗದ್ದಿ ನಮ್ ಮತ್ತೊಂದು ಯಾವ ಕಡೆ ಹೋಗಿ ಬಂದೆ ನಾನು. ಅಲ್ಲೇನಂದ್ರು ಅವರು ಯಾರು ಕೆಲ್ಸಕ್ಕೆ ಹಚ್ಕೋರು, ಬ್ಯಾಡಪ್ಪ ನೀವು ಹೋಗ್ಬಿಡು. ಅಲ್ರಿ, ಏನ್ ಮಾಡೋದು ಭಗವಂತ. ಅಲ್ಲ, ನನ್ನ ಮೈದ್ನ ಒಂದ್ ಕಾಸು ಬಿದ್ದಿರ್ತಿಲ್ಲ. ಯಾಕೆ ಈ ರೀತಿ ಮಾಡಕತ್ತ? ಅವ್ರ ತಟ್ಟೆಗೆ ಹೋಗುದ್ ಬೇಡ, ಅವ್ರು ಚೆನ್ನಾಗಿಲ್ಲ. ನಾವು ಎಲ್ಲರಿಗೂ ಕೊಂಡಾಡಿ ಅವ್ರಿಗೆ ಇಲ್ಲಿದ್ರ ಮಾತು ಕಾಣಿಸ್ತೀವಿ. ಏ ಶಾಂತ, ಸುತ್ತಿ ಬಳಸಿ ಯಾಕೆ ಮಾತಾಡ್ತಿ? ಒಳ್ಳೆತ್ ಬಿಟ್ಟು ಬಂದಿದ್ದೀವಿ, ಮತ್ತೆ ಅವ್ರು ನಮ್ ತೆಗ್ತೀನಿ. ನನಗೆ ಹೆಂಗ್ ತಡ್ಕೊಳ್ರಿ ನಾನು? ನನ್ನ ಕರಳ ಚೂಡ್ರಿ ಅಂತೈತಿ, ನಂದಡುದು ನಿಂದಟ್ಟ ಅಂತೈತಿ. ಅವ್ನ ಮುಖ ನೋಡಿದ್ರೆ ನನಗೆ ಗಿರಾಕ್ ಆಗಂಗಿಲ್ರಿ. ಮುಂದಾದ್ರೂ ಒಳ್ಳೆ ಬುದ್ಧಿ ಬರ್ಬೋದು. ಆದ್ರೆ ಈ ಹೊಟ್ಟಿ ಪಾಡಿಗೆ ಏನ್ ಮಾಡ್ಬೇಕು ಶಾಂತ? ಏನ್ ಮಾಡಿದ್ರಿ? ಭಿಕ್ಷಾ ಭಿಕ್ಷೆ ಬೇಡನ ಅಂತೀರೇನ್ರಿ? ಬ್ಯಾಡ್ರಿ, ಊರಾಗ ಹುಲಿ ಅಂತ ಬೆಳೆದವ್ರು ನೀವು. ಅದ್ರಾಗ ನನ್ನ ಮೈದನ ಇಂಥವ್ರ ತಮ್ಮನ. ಅಯ್ಯೋ ಬ್ಯಾಡ್ರಿ, ಅದನ್ನೇನು ಬ್ಯಾಡ್ರಿ ಅಪ್ಪ. ಇಂಥವ್ ನನ್ನ ಭಿಕ್ಷೆ ಬೇಡಾಕ್ತೇನಂದ್ರ ಅವಂಗ ಕೆಟ್ಟ ಹೆಸರು ಬರ್ತೈತಿ. ಬೇಡ ರೀ, ಭಿಕ್ಷೆ ಆದ್ರೆ ಬೇಡದಾದ್ರ ಎಲ್ಲರೂ ಬ್ಯಾರೆ ಹುಡುಗ ಹೋಗ್ಬಿಡ್ರಿ ನಾವು. ಅದಲ್ಲ, ನನಗೆ ದಿಕ್ಕ ತೋಚುವಲ್ದು, ಏನ್ ಮಾಡ್ಬೇಕು ಅನ್ನೋದು ತಿಳಿವಲ್ದು. ಇಲ್ಲ, ನಾ ಈ ಕನೇಲಿ ಇಂಥದೆಲ್ಲ ನೋಡ್ತಾ ಅನ್ಕೊಂಡಿರಲಿಲ್ಲ. ನಮ್ಮ ಅಣ್ಣ ಊರಾಗ ಹುಲಿ ಅಂತ ಮರ್ದಾವ. ನಮ್ಮ ಅತ್ತಿಗೆ ಪಾರ್ವತಿ ಹಂಗೆ ಮನೆಯಾಗಿದ್ದಕ್ಕೆ. ಆದ್ರೆ ಇದ್ರಲ್ಲಿ ನೋಡಿ, ಅದೇನೇ ಆಗಲಿ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ನನ್ನ ಕಣ್ ಮುಂದೆ ಇರ್ಬೇಕು. ಇವ್ರ ಎಲ್ಲಿ ಬೇರೆಯವ್ರಿಗೆ ಹೋಗಕ್ಕೆ ನಾ ಬಿಡಬಾರ್ದು. ಹಾಂ, ಇವ್ರು ಹೇಗೆ ಬರಂಗಿಲ್ಲ, ಏನಾರ ಸಹಾಯ ಮಾಡಬೇಕು. ವೈನಿ, ಅಣ್ಣ
ನೀನ್ ಬಂದೇನಪ್ಪ ಹಿಂಗ್ಯಾಕಾಗಿತ್ತೇವ ಮಾರಿ ಏನ್ ತಂದಿದನ ವೈನೀರ್ ನಿಮ್ಮ ಜೀವ ಭಾಳ ಹೆಚ್ಚಾತೈತ್ರಿ ವೈನೀರಿ. ನನಗೂ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ಇಲ್ಲಪ್ಪ, ಇಲ್ಲ. ನಾನು ನಿಮ್ಮ ಅಣ್ಣ ನಾನು ಕೊರಗ್ತೀವಿ, ಆದ್ರೆ ಯಾರ ಮುಂದೆ ಹೇಳೋಣ? ನಿನ್ನ ಸಂತೋಷಕ್ಕೋಸ್ಕರ ಮನೆ ಬಿಟ್ಟು ಬಂದೆ ನಾನು. ನೀ ಚಲೋ ತಂಗಿದ್ರೆ ಅಷ್ಟೇ ಸಾಕು. ಇದನ್ನೆಲ್ಲ ಯಾಕೆ ತಂದೆ? ವೈನೀರಿ, ನಮ್ಮ ಮನ್ಯಾಗ ಪಾರ್ವತಿ ಇದ್ದಂಗಿದ್ರಿ ನೀವು. ನಮ್ಮ ಮನ್ಯಾಗ ತಿನ್ನಕ್ ಕುಣ್ಯಾಕ ರಗಡಿದ್ರು ಈ ಕಲ್ಲಿಲ್ಲ ನೀವು ಒಂದು ಹೊತ್ತಿನ ಕೂಳಿಗೆ ಆಗಿ ಅಳ್ಬೇಡಪ್ಪ, ಅಳ್ಬೇಡ. ನೋಡು, ಇಷ್ಟೆಲ್ಲ ತ್ರಾಸ ಮಾಡ್ಕೊಳಕ್ ಹೋಗ್ಬೇಡ. ನನಗೂ ನಿಮ್ ಬಿಟ್ಟಿರೋ ಶಕ್ತಿ ಇಲ್ಲ. ನೀ ಮುಖ ನೋಡ್ದ ದಿನಾನ ಕಳೆಯಂಗಿಲ್ಲ. ವೈನೀರಿ, ಅಣ್ಣ ಎಲ್ಲಿಗೇನ್ರಿ? ಕೆಲ್ಸಕ್ಕೆ ಹೋಗ್ಯಾನಪ್ಪ. ಅಣ್ಣ ಬರೋಣ, ಎಲ್ಲ ಕೂಡ ಮನೆಗೆ ಹೋಗ್ಬಿಡ್ರಿ. ಏನಾಗಿದಾತು ಬರ್ರಿ. ಬೇಡಪ್ಪ ಬೇಡ, ನಾವು ಬಂದ ನಿನ್ ಹಿಂದಿ ಜೋಡಿ ಜಗಳ ಹಚ್ಚೋದಾಕೈತಿ. ಬೇಡಪ್ಪ, ನೀನ ಚಂದಂಗಿರ. ನಾವ್ ಇಲ್ಲ ಅದೀವಲ್ಲ, ಸುಖವಾಗಿ ಅದೀವಿ, ಚಂದಂಗೆ ಅದೀವಿ ನಾವು. ಇದನ್ನೆಲ್ಲ ಯಾಕೆ ತರಕ್ ಹೋಗಿದ್ವಿ? ಬೇಡ ತಗೊಂಡು. ವೈನೀರಿ, ದಯವಿಟ್ಟು ಇಲ್ಲ ಬರ್ರಿ. ನನಗ ತಾಯಿ ಅಂದ್ರು ನೀವ ಇಲ್ರಿ ವೈನೀರಿ, ಬಂದ್ಬಿಡ್ರಿ. ಬೇಡಪ್ಪ ಬೇಡ, ಅಲ್ಲಿ ಬಂದು ನಾವು ಜಗಳ ಹಚ್ಚೋದು ನಮ್ಗಿಷ್ಟ. ಏನ್ ನಡ್ಸರ್ ನೀವಿಬ್ರು ಇಲ್ಲೇ? ಏನಿದು ಅನ್ಕೊಂಡೆನಾ ಮನ್ಯಾಗ ಯಾವಾಗ ಅಕ್ಕಿ ಬಾಳಿ ಎಲ್ಲ ಕಡಿಮೆ ಆದವಲ್ಲ ಎಲ್ಲ ಮಾಪ ಮಾಡಿ ಇಟ್ಟಿನ. ನನಗ ಗೊತ್ತೈತಿ ನಿಮ್ದು ಚಟ. ಅಲ್ಲ, ಈ ಅಕ್ಕಿ ಬಾಳಿ ತಂದು ಇವ್ರ ಹೊಟ್ಟಿ ತುಂಬ್ಸಕ್ ನಿಂತಿರನ? ನನ್ನ ಗಂಡನ ಮಳ ಮಾಡಿ ಬುಟ್ಟ ಹಾಕೊಂಡೆನ್ನಿ. ಅಯ್ಯೋ, ನೋಡ್ದೇನಪ್ಪ ಹೆಂಗ್ ಮಾತಾಡ್ತಾಳ ನೋಡು. ಮಧು, ಅವ ನನ್ನ ಮಗ ಅದನವ, ಯಾಕೆ ಈ ರೀತಿ ಮಾತಾಡ್ತಿದ್ದಿ? ನಾ ಶನಿಗಳು ತೊಲಗ್ದು ಆರಾಮ್ ಇರುನಂದ್ರ ಮತ್ ಇಲ್ಲಿವರೆಗೂ ಕರ್ಸಿ ನನ್ ಗಂಡನ. ನಾಚಿಕೆ ಬರೋದಿಲ್ಲ ನಿನ್ ಜನ್ಮಕ್ಕ. ಇನ್ನೊಂದ್ಸತಿ ನೀವು ಈ ಕಡೆ ಬರಂಗಿಲ್ಲ. ನೀವು ಬರೇ ನನ್ನ ಮೈದನ ನಮ್ಮ ಕಷ್ಟ ನೋಡ್ಲಾರಕ್ಕ ಎಲ್ಲ ಕಟ್ಕೊಂಡ್ ಬಂದಿದ್ದ. ಅನ್ನ ಅತ್ತಿಗೆ ಎಷ್ಟು ಕಷ್ಟ ಪಡ್ತಾಳಂತ. ಆದ್ರ ನಮ್ಮ ತಂಗಿ ಅವನು ಬಿಡ್ಲಿಲ್ಲ, ಎಲ್ಲ ಕಸ್ಕೊಂಡು ಹೋಗ್ಬಿಟ್ಲ. ಅಯ್ಯೋ ದೇವ್ರೆ, ಏನಾದ್ರು ನಮ್ಮನ್ನು ಬಿಟ್ಟು ಕೊಡ್ಲಿಲ್ಲಲ್ಲ. ನಮ್ಗದ ತುಟ್ಟು ಶಕ್ತಿ ಬಂದಂಗತ್. ಯಾಕೆ ಕಳಕತ್ತಿದಿ? ಅಲ್ರಿ, ಏನತ್ ಗೊತ್ತೈತೇನ? ಈಗ ನನ್ನ ಮೈದ್ನ ಕಾಳ ಕಡಿ ಎಲ್ಲ ಕಟ್ಕೊಂಡ್ ಬಂದಿದ್ದ. ನನ್ನ ತಮ್ಮ ಕಾಲು ಕಡಿತಿದ್ದೆ. ಹೌದ್ರಿ, ಬಹಳ ಸಂತೋಷ ಆಗತ್ತಿತ್ತು. ನನಗೂ ತುಂಬಾ ಸಂತೋಷ ಆಯ್ತು. ಆದ್ರ ನಮ್ ತಂಗಿ ಬಿಡ್ಲಿಲ್ರಿ, ಎಲ್ಲ ಕಸ್ಕೊಂಡು ಹೋಗ್ಬಿಟ್ಲು. ತಮ್ಮ ಏನಂದ? ಅಲ್ರಿ, ಅವನ ಮುಖ ನೋಡಿ ನನಗರೆ ಹಾಲು ಕುಡ್ದಟ್ಟು ಸಂತೋಷ ಆಯ್ತು. ಆದ್ರೆ ಅನ್ನ ಅತ್ತಿಗಿನ ಬರ್ತಿಲ್ರಿ. ಅವನು ಮನಸ್ಸಿನಾಗ ಕೊರಗ್ತಾನೆ. ಅವನ ಮನಸ್ಸಿನಾಗ ನಾವು ಇನ್ನೂ ಅದೇವ್ರಿ. ನಾವು ಕೆಟ್ಟವಲ್ರಿ, ಕೆಟ್ಟವಲ್ಲ. ನನ್ನ ತಮ್ಮ ಎಂದು ಕೆಟ್ಟವಲ್ಲ. ನನ್ನ ತಮ್ಮ ಸಪ್ಪು ಹೇಗೆ ನಾನು ನಮ್ದ ಚಿಂತೆ ಮಾಡ್ತಾನ್ರಿ. ಆದ್ರ ಅವನ ಕಣ್ಣು ಮುಂದೆ ನಾವು ಈ ರೀತಿ ಇದ್ರ ಅವನಿಗೆ ಸಂಕ್ಟ್ರಿ. ಆದ್ರೆ ನಾವು ಎಲ್ಲಾರು ದೂರ ಹೋಗ್ಬೇಕು. ಚಿಂತೆ ಮಾಡಬೇಡ. ಯಾಕ? ಸಂತಿ ತಂದನಿ, ಸಂತಿ ತಂದನಿ, ಅಕ್ಕಿ ತಂದನಿ, ಸಾಂಬಾರು ಸೋಡ್ನ ತಂದನಿ. ನೋಡಿಲಿ, ಮತ್ತೊಂದು ಯೋಜನೆ ಹುಡುಕಾಡಿ ಬಂದನಿ ನಾನು. ಏನ್ರಿ ಅದು? ಖುಷಿಯಾಗೋ ಯೋಜನೆ. ಖುಷಿ ಆಗುದ? ಚಲೋ ತಾಗಿ ಅಡಿಗೆ ಮಾಡು. ಅಡಿಗೆ ಮಾಡಿದ ಬಳಿಕ ಹೇಳ್ತೀನಿ ನಿನಗೆ. ಇಬ್ರು ಕೂಡ ಹೊತ್ತು ಊಟ ಮಾಡು. ಆಯ್ತ್ರಿ, ಆಯ್ತ್ರಿ. ಅಡಿಗೆ ಮಾಡ್ತೀನಿ, ಇಬ್ರು ಊಟ ಮಾಡೋಣ. ಶಾಶ್ವತವಾಗಿ ಮೆಟ್ಟಿಗೆತ್ತು ಯೋಜನೆ ತಂದನಿ. ಹೌದಾ? ಇನ್ನೇನು ಚಿಂತೆ ಇಲ್ಲ ಇಬ್ಬರಿಗೂ. ಆಯ್ತು, ಏನು ಚಿಂತೆ ಇಲ್ಲ. ನಗು. ಆಯ್ತ್ರಿ. ಒಂದು ಯೋಜನೆ ತಂದಿಲ್ಲ ನೀನು. ಈ ವಿಷಯ ನನಗೆ ನನ್ನ ಹೆಂಡತಿಗೆ ಹೇಳ್ಬೇಕು. ನನ್ನ ಹೆಂಡತಿಗೆ ಹೇಳಿ ಸಂತೋಷದಲ್ಲಿ ಅಡಿಗೆ ಮಾಡ್ಕೊ. ಬಿಸಿ ಬಿಸಿಯಾಗಿ ಅಡಿಗೆ ನಿನ್ನ ದೊಡ್ಡ ಯೋಜನೆ, ಶಾಶ್ವತವಾಗಿರುವತಕ್ಕಂಥ ಯೋಜನೆ ಅಂತ ನನ್ನ ಹೆಂಡತಿ ಕೊತ್ತು ಹೋಗಿಬಿಡ್ತು. ಹೇಳಿ, ಈಗ ಶಾಶ್ವತವಾದ ಯೋಜನೆ ಅಂದರೆ ಇದು ಒಂದೇ.
ಅಣ್ಣ ಅಣ್ಣ ನಾವಿಬ್ರು ಚೆನ್ನಾಗಿರ್ತಾಗ ಎಷ್ಟು ಚಂದ ಆಟ ಆಡ್ತಿದ್ವಿ. ಅದು ಅಲ್ದ ಊರಾಗ ಹುಲಿ ಹಂಗೆ ಮೆರೆದಾವ್ನಿ, ಯಾರ ಮುಂದೂ ತಲೆ ಬಗ್ಸ್ತಾವಲ್ಲ. ಯಾರೇ ಒಂದು ಮನೆ ಇರ್ತಾ ಮಾಡಿ ಬಂದ್ರೆ ನಮ್ದೇ ಉದಾಹರಣೆ ಕೊಡ್ತಿದ್ರೆ ಇದ್ರೆ ನಿಮ್ಮಂಗೆ ಇರ್ಬೇಕಂತೇಳಿ. ನಿಮ್ಮ ತಮ್ಮ ನೀ ಹಾಕಿದ ಗಿರಿ ದಾಟಾಗ್ಲತ್ತ ಹೇಳ್ತಿದ್ರಿ. ಅದಾರ ದೊಡ್ಡ ತಪ್ಪು ಮಾಡಿಬಿಟ್ಟಣ, ಬಾ ತಪ್ಪು ಮನೇನ. ಇರಲಿ ಏನಾಗಿದೆ ಆತ. ಈಕಿ ನೀನೇ ಮನೆ ಬಂದಕ್ಕೆ ಮಾತು ಕೇಳಿ ನಾನು ಹರಿದ ವಾಪ ಇದ್ದಂಗೆ ನಮ್ಮ ಅಣ್ಣ ನಮ್ಮ ವೈನಿ ಇದ್ರೆ ಅವ್ರು ಬಿಟ್ಟ ನನಗಿರೋಕ್ಕಾಗಿಲ್ಲ. ಈಕಿ ಹೋದ್ರೆ ಹೋಲೆ, ನಮ್ಮ ಅಣ್ಣ ನಮ್ಮ ವೈನಿ ನನ್ನ ಮನೆ ಕರ್ಕೊಂಡು ಬರ್ತಾರೆ. ಇಲ್ಲಲ್ಲ ಬರ್ತಾನಲ್ಲ ಅಣ್ಣ ಬಾಲಲ್ಲ ರೀ ಬರ್ರಿ, ಬಿಸಿ ಅಡ್ಗೆ ಮಾಡೇನಿ, ಊಟ ಮಾಡಾಕತ್ರಿ ಬರ್ರಿ. ಹೇಳ್ರಿ ಸಾವಕಾಶ ಬರ್ರಿ. ತಗೋರಿ ಹೊಟ್ಟೆ ತುಂಬ ತಿನ್ನೋನು. ಬಿಸಿ ಬಿಸಿ ಅಡ್ಗೆ ಮಾಡೇನಿ. ಹಣ್ಣು ಚಲೋ ಆಗೈತಲ್ಲ, ಹಾ ಹಣ್ಣು ಮಿದು ಮಾಡಿದಲ್ಲ. ತಗೋರಿ ಹಸ್ತನ ಐತ್ರಲ್ಲ, ಊಟ ಮಾಡ್ರಿ. ಹೊಟ್ಟೆ ಹಸದೈತಿ. ಹಾ ಹೊಟ್ಟೆ ತುಂಬ ಊಟ ಮಾಡ್ರಿ. ತಗೋರಿ. ಗಪ್ಪ ತಿನ್ನಕ್ಕಿಂತ ಮೊದಲು ಒಂದು ಮಾತು ಹೇಳ್ತೀನಿ ನಾನು ನಿನಗೆ. ಏನ್ರಿ ಅದು? ಶಾಶ್ವತ ಆಗಿರೋದು ಒಂದು ವ್ಯವಸ್ಥೆ ತಂದನೆತ್ತಿ ಯೋಜನೆ ತಂದನೆತ್ತಿ ಹೇಳಿದ್ದೆ. ಅದು ಎಂತ ಯೋಜನೆ ಹೇಳ್ರಿ ನನಗೆ. ಐತಿ ಕಿಶಾಗ ಐತಿ, ಕಿಶಾಗ ಐತೆ. ಎಂದೂ ದುಃಖ ಆಗಂಗಿಲ್ಲ, ಹಾ ಎಂದೂ ಕಷ್ಟ ಆಗಂಗಿಲ್ಲ ಅಂತದೈತ್ರೆ. ಅಂತ ಯೋಜನೆ ಐತಿ. ವಿಷಾರೇ ಅಂದ್ರೆ ಅನ್ನದಾಗ ವಿಷ ಹಾಕಿ ಇಬ್ರು ಸತ್ತೋಗ್ಬಿಟ್ರು. ಹಾಗಾದ್ರ ನನ್ನ ಮೈದನ ಅವ್ ಸಂತೋಷವಾಗಿರಾಕ ಇದೊಂದು ಅದಕ್ಕೆ ಈ ದಾರಿ ಮಾಡಿರಿ ನೀವು. ದಾರಿ ಮಾಡಿ ಬಹಳ ಒಳ್ಳೆ ಕೆಲಸ ಮಾಡಿರಿ ನೋಡ್ರಿ. ಒಪ್ಕೊಂಡಿಲ್ಲ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ನೋಡ್ರಿ. ಸಂತೋಷವಾಗಿ ಸತ್ತು ಹೋಗುನು. ನನ್ನ ಮೈದನ ಚಲೋ ಇದ್ರೆ ನಾ ಹಿಸ್ತಿತ್ತೇನ್ರಿ. ಎಲ್ಲ ನೀವು ತಿನ್ನಕತ್ತಿಲ್ಲ, ನನಗೆ ಹೆಚ್ಚಿಬಿಟ್ರಿ. ನನಗೆ ಹೆಚ್ಚಬೇಕು. ಇದನ್ನೆಲ್ಲ ನಾಳೆ ತಿಂತೀನ್ರಿ. ಇದನ್ನೆಲ್ಲ ನಾಳೆ ತಿಂತೀನಿ. ಬೇಡ ರೀ. ಹೆವಿ ಉಡಾಡ್ತಿದ್ರಿ. ಅಣ್ಣ ಅಣ್ಣ ಹಿರಿಯಾರ ನಮ್ಮ ಅಣ್ಣನ ಎಲ್ಲ ನೋಡ್ರಿ. ಹಾ ನೋಡಿದೀವ್ರಿ. ಯಾಕಡೆ ಏನ್ರಿ? ಈ ಕಾಡಿ ಹೋಗ್ಯಾನ್ರಿ, ಅದೆಲ್ಲ ತಗೊಂಡು ಬಾಟ್ಲಿ ತಗೊಂಡು ಹೋಗ್ಯಾನ್ರಿ. ಹಾ ಗ್ಯಾರಂಟಿ ಹೋಗ್ಯಾನ. ಈ ಕಾಡಿ ಹೋಗ್ಯಾನ. ಅಲ್ಲ ವೈನಿ ಅನ್ಯಾಯವಾಗಿ ನೀವಿಬ್ರು ಕಳ್ಕೊಂಡ್ಬಿಟ್ಲ. ನನಗೆ ತಾಯಿ ಆದ್ರು ನೀವ, ತಂದೆ ಆದ್ರು ನೀವ. ಅಲ್ಲ ಈ ವಿಷ ಕುಡಿದ್ಲಲ್ಲ, ನೀ ಸಾಯ್ಬೇಕಾದ್ರೆ ಎಷ್ಟು ತ್ರಾಸ ಮಾಡ್ಕೊಂಡಿರ್ಬೇಕಲ್ಲ ಅಣ್ಣ. ಈ ವಿಷ ತಗೊಂಡು ಎಷ್ಟು ಒದ್ದಾಡಿ ನರಳಿ ಸಾತಿರ್ಬೇಕಲ್ಲ ನೀ ಅಣ್ಣ. ಅಲ್ಲ ಈ ತಮ್ಮನ ಬಿಟ್ಟು ಕೆಳಗೆ ಬರೋ ಸಾತಲ್ಲ ನನಗ. ಅವ್ವ ವೈರಿ, ನನ್ನ ಸಲುವಾಗಿ ನೀವಿಬ್ರು ಮಕ್ಕಳು ಆಡಿರ್ಲಿಲ್ಲ. ಕಡಿಕ್ ನಿಮ್ ಸ್ವಂತ ಮಗಾರೆ ಆಗಿದ್ರೆ ನಿಮ್ನ ಉಳಿಸ್ಕೊತಿದ್ದ. ಅವ್ವ ನಾ ಪಾಪಿ, ನಾ ದೊಡ್ಡ ಪಾಪಿ. ಒಂದು ಸೆಕೆಂಡ್ನಾಗ ನಾ ಯೋಚನೆ ಮಾಡಿದ್ರೆ ನಿಮ್ಮಿಬ್ಬರು ಬಂಗಾರ ಅಂತ ಅವ್ರು ಕಳ್ಕೊತಿರ್ಲಿಲ್ಲ.
ಈ ಹಾಳಾದ ಒಂದು ಹೆಂಗಸರು ಮಾತು ಕೇಳಿ ನಿಮ್ಮನ್ನ ಅನ್ಯಾರ ಕಳ್ಕೊಂಡ್ಬಿಟ್ಟಲ್ಲ. ಇದ್ದಾಗ ಅಲ್ಲ ಅವನ್ನ ಕಳ್ಕೋಬೇಕು, ಈಗ ಬೇಕಂತಂದ್ರ ಅವರ ಇಲ್ಲ ಇಲ್ಲ ಇನ್ನು ಸುಮ್ಮಿದ್ರೆ ಆಗುದಿಲ್ಲ. ಆ ಹೆಂಗಸನ ಹಂಗ ಬರ್ಬಲ್ಲ. ಅದಕ್ಕೆ ಹೇಳುದು ಇದ್ದಾಗ ಕಳ್ಕೊಬೇಕಂತೇಳಿ. ಇದ್ದಾಗ ಅವ್ರನ್ನ ವಾದ್ ವರ್ಷೋದು, ಅವ್ರು ಹೋದ್ಮೇಲೆ ಬೇಕಂದ್ರೆ ಯಾರು ಬರೋದಿಲ್ಲ. ರಕ್ತ ಸಂಬಂಧಕ್ಕಿಂತ ಯಾವುದು ದೊಡ್ಡದಲ್ಲ. ಯಾರೋ 4 ಮಂದಿ ಹೇಳ್ತಾರತ್ತೇಳಿ ಅವ್ರ ಮಾತು ಕೇಳ್ಕೊಂಡು ನಮ್ಮವ್ರ ಯಾವತ್ತೂ ಬಿಟ್ಕೊಡ್ಬಾರ್ದು. ಎಲ್ಲರೂ ಕೂಡಿದ್ರೇನ ಅದ ಸ್ವರ್ಗ ಸುಖ.